ಎಂದು ನೋಡಿಲ್ಲ ಅಂತ ವಿಷಯಗಳು ನಾವು ನೋಡ್ತಾ ಇದ್ದೀವಿ. ಕಾರಣ ಇದಕ್ಕೆಲ್ಲ ಸತ್ಯವೇದ ಮೊದಲೇ ಇದರಲ್ಲಿ ಬರೆದಿದ್ದೀವಿ. ಇದರಲ್ಲಿ ಏನು ಬರೆದಿದೆಯೋ ಅದೇ ನಡೀತಾ ಇದೆ. ಇದ್ರ ಸೂಚನೆ ಏನು ಗೊತ್ತಪ್ಪ ಆತ್ಮೀಯರೇ, ನಾವು ಒಂದೊಂದು ದಿನ ಕಳೆದರೆ, ಒಂದು ದಿನ ಕಳೆದ್ರೆ ಮತ್ತೊಂದು ದಿನ ನಾವು ಸಾವಿಗೆ ಹತ್ತಿರವಾಗ್ತಾ ಇದೀವಿ ಅಂತ ಅರ್ಥ. ಹೇಳ್ರಿ, ಒಂದು ದಿನ ನಾವು ಕಳೆದ್ರೆ ಸಾವಿಗೆ. ಈಗಾಗಲೇ ನಾವು ಎಲ್ಲೋ ಇದ್ದೀವಿ, ನಮಗೆ ಗೊತ್ತಿಲ್ಲ. ಏನೋ ಆಗ್ತಾ ಇದೆ, ನಮಗೆ ಗೊತ್ತಿಲ್ಲ. ಅದನ್ನು ತಡೆ ಹಿಡಿಯುವ ಶಕ್ತಿ ಯಾರಿಗಿಲ್ಲ. ದೇವರು ಆಜ್ಞಾಪಿಸಿದನಷ್ಟೇ. ದೇವರ ಆಜ್ಞೆ ಏನಾಗಿದೆಯೋ ಅದು ನೆರವೇರ್ತದೆ. ಆದ್ದರಿಂದ ನಾವು ಇರುವ ಸ್ವಲ್ಪ ಕಾಲ ಅಂತ ನಮ್ಮ ಆಯಸ್ಸು ಎಷ್ಟಂತ, ಹೆಚ್ಚಾದರೆ 70, ಅಧಿಕ ಬಲವಿದ್ರೆ 80. ನಮ್ಮ ಆಯಸ್ಸು ಅಷ್ಟೇ ಕೊಂಚ. ಇದು ದೇವರ ದೃಷ್ಟಿಯಲ್ಲಿ ಒಂದು ದಿನ ಆಗಿರ್ಬೋದು, 80 ವರ್ಷ ಎಂಬುದು ಒಂದು ದಿನ ಆಗಿರ್ಬೋದು, ಗೊತ್ತಿಲ್ಲ. ದೇವರಿಗೆ ಸ್ತೋತ್ರ. ಆದ್ದರಿಂದ ನಮ್ಮ ಭಕ್ತಿ ಜೀವಿತವನ್ನು ಕಾಪಾಡಿಕೊಂಡು ಕೊನೆಯವರೆಗೂ ನಾವು ಇರೋಣ. ದೇವರು ಬಂದಾಗ ನಮ್ಮನ್ನು ತೆಗೆದುಕೊಂಡು ಹೋಗುವ ರೀತಿಯಲ್ಲಿ ನಾವೆಲ್ಲರೂ ಸಿದ್ಧವಾಗೋಣ. ಹಲ್ಲೆಲೂಯಾ. ಓಕೆ, ಈ ಸಮಯದಲ್ಲಿ ಪ್ರಿಯ ಆತ್ಮೀಯ ನನ್ನ ಸಹೋದರಿ, ನನ್ನ ಸಹೋದರ, ತುಂಬ ಸಂತೋಷ. ನಾವೆಲ್ಲರೂ ಈ ಸಮಯದಲ್ಲಿ ದೇವರ ಸಂಧಿಯಲ್ಲಿ ದೇವರನ್ನ ಆರಾಧನೆ ಮಾಡಿದ್ದೀವಿ. ಕರ್ತನಾದ ಯೇಸು ಸ್ವಾಮಿಯನ್ನು ಮಹಿಮೆಪಡಿಸಿದ್ದೀವಿ. ಈ ಒಂದು ಸ್ಥಿತಿಯಲ್ಲಿ ನಾವಿದ್ದೀವಿ. ದೇವರಿಗೆ ಸ್ತೋತ್ರ. ಇಂಥ ಸ್ಥಿತಿಗತಿಗಳು ಅನೇಕರಿಗೆ ಇಲ್ಲ, ಮತ್ತು ಅನೇಕರಿದು ಇದ್ರೂ ಕಳೆದುಕೊಂಡಿದ್ದಾರೆ, ಸೈತಾನ್ ಕ್ರಿಯೆಗಳಿಂದ ದೂರವಾಗಿದ್ದಾರೆ. ಆದ್ದರಿಂದ ಈ ದಿನ ನಾವು ಬದುಕುಳಿದಿರುವುದು ಕೇವಲ ದೇವರ ಕರುಣೆ. ಹಲ್ಲೆಲೂಯಾ. ನಾನು ನಂಬ್ತಾ ಇದ್ರೆ ನಾವು ಜೀವಂತವಾಗಿರೋದು ಯಾರ ಕರುಣೆ ಹೇಳ್ರಿ? ಹಲ್ಲೆಲೂಯಾ. ಒಂದು ಸಲ ಆತನ ಕರುಣೆ ತಪ್ಪಿದಂದ್ರೆ ನಾವಿಲ್ಲಿ ಇಲ್ಲ. ಇದುವರೆಗೂ ನಾವು ಕಾಪಾಡಲ್ಪಡ್ತಿರುವುದು ದೇವರ ಕರುಣೆ. ಹಲ್ಲೆಲೂಯಾ. ಸಾಧ್ಯವಾದರೆ ಎಲ್ಲರೂ ಫುಲ್ ಸೈಲೆಂಟ್ ಆಗಿ ಇರಲಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಾವು ದೇವರ ವಾಕ್ಯಕ್ಕೆ ಹೋಗೋಣ. 91ನೇ ಕೀರ್ತನೆ. ನಮ್ಮೆಲ್ಲರಿಗೆ ಗೊತ್ತಿರುವ ಕೆಲವು ವಿಷಯಗಳನ್ನು ಈ ದಿನ ಧ್ಯಾನ ಮಾಡೋಣ. 91ನೇ ಕೀರ್ತನೆ 10ನೇ ವಚನ ಈ ದಿನ ನಾವು ಧ್ಯಾನ ಮಾಡಿಕೊಳ್ಳೋಣ. 91ನೇ ಕೀರ್ತನೆ 10ನೇ ವಚನ ನಾವು ಎಲ್ಲ ಹೇಳ್ರಿ. ಉಪದ್ರವವು ನಿನ್ನ ಗುಡಾರ ಸಮೀಪಕ್ಕೆ ಬಾರದು. ಉಪದ್ರವವು ನಿನ್ನ ಗುಡಾರ ಸಮೀಪಕ್ಕೆ ಬರದು. ಇದು ದೇವರ ವಾಗ್ದಾನ. ದೇವರು ವಾಗ್ದಾನ ಮಾಡಿದ್ದಾನೆ. ನಿನ್ನ ಗುಡಾರದ ಸಮೀಪಕ್ಕೆ ಉಪದ್ರವವು ಬರಲ್ಲ ಅಂತ ದೇವರ ವಾಕ್ಯ ಈ ದಿನ ನಾವು ಧ್ಯಾನ ಮಾಡಿಕೊಳ್ಳೋಣ. ಪ್ರಿಯ ಆದ್ಮೇಲೆ ಗುಡಾರ ಎನ್ನುವುದಾದರೆ ನಮ್ಮ ಮನೆಯಾಗಿರ್ಬೋದು, ಇಲ್ಲ ನಮ್ಮ ದೇಹವಾಗಿರ್ಬೋದು. ಬೆಳಗಿನ ಜಾವ ನಾವು ಎದ್ದು ಕೂಡಲೇ ನಮ್ಮ ಮನೆಯಲ್ಲಿ ಏನು ಕೇಳಿಸ್ತಾ ಇದೆ? ನಮ್ಮ ಮನೆಯಲ್ಲಿ ಯೇಸುವಿಗೆ ನಿವಾಸ ಇದೆಯಾ? ನಮ್ಮ ಕುಟುಂಬದಲ್ಲಿ ಯೇಸುವಿಗೆ ನಿವಾಸ ಇದೆಯಾ? ನಮ್ಮ ಕುಟುಂಬಗಳಲ್ಲಿ ಬೆಳಗಿನ ಜಾವ ಎದ್ದು ಕೂಡಲೇ ಮಣಕಲಾಗಿ ಸ್ತುತಿಗಳು ಹೊರಡ್ತಾ ಇದ್ದಾವ? ಯೇಸು ನಿನ್ನ ಮನೆಯಲ್ಲಿರುವುದಾದರೆ ಉಪದ್ರವವು ನಿನಗೆ ಬಾರದು. ವಾಕ್ಯ ಇರ್ತದೆ, ಯಾವ ಉಪದ್ರವವು ನಿನಗೆ ಬಾರದು. ಉಪದ್ರವಗಳು ಬರಲಿಕ್ಕೆ ಕೆಲವು ಕಾರಣಗಳಿದ್ದಾವೆ ಪ್ರಿಯರೇ. ಈ ದಿನ ನಾವು ದೇವರ ವಾಕ್ಯದಲ್ಲಿ ಸಾಧ್ಯವಾದವೆಲ್ಲ ಕೂಡ ವಿವರ ಮಾಡೋಣ. ನಮ್ಮ ಮನೆಯಲ್ಲಿ ಬೆಳಗಿನ ಜಾವ ದೇವರು ನಂಬಿದ, ದೇವರು ಹಿಂಬಾಲಿಸಿರುವ ನಾವು, ನಮ್ಮ ಮನೆಯಲ್ಲಿ ದೇವರು ಬರುವಂತ ಸ್ಥಿತಿಯಲ್ಲಿ ನಮ್ಮ ಮನೆ ಇದೆಯಾ? ದೇವರು ನಮ್ಮ ಮನೆಯೊಳಗಡೆ ನಮ್ಮ ಮನೆಯನ್ನು ನೋಡಿ ಸಂತೋಷದಿಂದ ದೇವರು ನಮ್ಮ ಮನೆಗೆ ಬರ್ಬೋದು. ಆ ಸ್ಥಿತಿಯಲ್ಲಿ ನಾವಿದ್ದೀವ? ನಿನ್ನ ಮನೆಯಲ್ಲಿ ದೇವರಿಗೆ ಸ್ಥಳ ಇಲ್ಲದೆ ಹೋದ್ರೆ ನೀನು ಬೇಡ ಅಂದ್ರೂ ಉಪದ್ರವಗಳಲ್ಲಿರ್ತಾವೆ.
ನೀನು ಬ್ಯಾಡ ಅಂದ್ರೂ ಬೇಡ ಅಂತ ಪ್ರಾರ್ಥನೆ ಮಾಡಿದ್ರು ಉಪದ್ರವಗಳಲ್ಲಿ ಇರ್ತವೆ. ನೀನು ಮನೆಯಲ್ಲಿ ಏನಿರ್ಬೇಕು ಅಂತ ಪ್ರೇರೆ, ಯೇಸುವಿಗೆ ಸಂಬಂಧಪಟ್ಟ ವಿಷಯಗಳು, ದೇವರಿಗೆ ಸಂಬಂಧಪಟ್ಟ ವಿಷಯಗಳು, ದೇವರಿಗೆ ಬೇಡವಾದ ವಿಷಯಗಳನ್ನು ತೆಗೆದಿಟ್ಟು ದೇವರಿಗೆ ಏನ್ ಬೇಡವೋ ಅದನ್ನು ಗುಡಾರದಿಂದ ತೊಲಗಿಸಿ, ಆ ಉಪದ್ರವವು ಬರೋದಕ್ಕಿಂತ ಮುಂಚೆ ನಾವು ಸರಿಪಡಿಸಿಕೊಳ್ಬೇಕಾದ ನಮ್ಮ ಮನೆಯಲ್ಲಿರುವಂತಹ ಕೆಲವು ಕಾರ್ಯಗಳು, ಅದನ್ನೆಲ್ಲ ಕೂಡ ನಾವು ಸರಿಪಡಿಸಿಕೊಂಡಾಗ ನಮ್ಮ ಗುಡಾರಕ್ಕೆ ಉಪದ್ರವ ಬರಲ್ಲ. ಇದನ್ನ ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಮನೆಯು ಅಂತ ಪರಿಸ್ಥಿತಿಯಲ್ಲಿ ಇದೆಯಾ? ನಮ್ಮ ಮನೆ ಅಂತ ಪರಿಸ್ಥಿತಿಯಲ್ಲಿ ಇದೆಯಾ? ದೇವರು ಬರುವ ರೀತಿಯಲ್ಲಿ ನಮ್ಮ ಮನೆ ಇದೆಯಾ? ಇಲ್ಲ ಉಪದ್ರವಗಳು ಬರುವ ರೀತಿಯಲ್ಲಿ ನಮ್ಮ ಮನೆ ಇದೆಯಾ? ದೇವರು ವಾಗ್ದಾನ ಮಾಡಿದಂತ ನಮ್ಮ ಮಕ್ಕಳಿಗೆ ಉಪದ್ರವ ನಿನ್ನ ಗುಡಾರಕ್ಕೆ ಬಾರದು, ಕೇಳು ನಿನ್ನನ್ನು ಏನು ಮಾಡದು, ಇದು ದೇವರ ವಾಗ್ದಾನ. ಮತ್ತೆ ಏನಾಗ್ತಾ ಇದೆ ಪ್ರಿಯರೇ ನಮ್ಮ ಜೀವಿತ? ದೇವರು ಹೇಳ್ತಾ ಇದ್ದಾನೆ, ನನಗೆ ಆ ಮನೆ, ನನಗೆ ನಿಮ್ಮ ಗುಡಾರ ನಿವಾಸವಾಗಿರ್ಬೇಕು. ಅಲ್ಲಿ ಯೇಸು ನಿವಾಸಿಸ್ತಿದಾನ? ಇಲ್ಲಿ ಬಂದ್ರೆ ಯೇಸು ಇರ್ತಾನ? ಇದು ಯೇಸುವಿಗೆ ಸಂಬಂಧಪಟ್ಟ ಮನೆನಾ? ಇದು ಯೇಸು ಇರಬೇಕಾದ ಮನೆನಾ? ಇಲ್ಲಿ ಇರುವಂತ ಕೆಲವು ಸಾಮಾನುಗಳು ಯೇಸುವಿಗೆ ಸಂಬಂಧಪಟ್ಟಿದಾವ? ಇಲ್ಲ ಈ ಮನೆಯಲ್ಲಿ ಯೇಸುವಿಗೆ ಹೇಯವಾದ ಸಾಮಾನುಗಳೇನಾದ್ರೂ ಇದಾವ? ನನ್ನ ಗುಡಾರದಲ್ಲಿ, ನಿಮ್ಮ ಗುಡಾರದಲ್ಲಿ, ನಿಮ್ಮ ಮನೆಯಲ್ಲಿ ಏನೇನಿದೆ ಒಂದ್ಸಲ ಪರೀಕ್ಷೆ ಮಾಡಿಕೊಂಡಿರ್ತಾರೆ. ನಿಮ್ಮ ಗುಡಾರದಲ್ಲಿ ಏನೇನು ಸಂಭಾಷಣೆ ನಡೀತಾ ಇದೆ ಒಂದ್ಸಲ ಪರೀಕ್ಷೆ ಮಾಡಿಕೊಂಡಿರ್ತಾರೆ ಆತ್ಮೀಯರೇ. ದೇವರ ವಾಕ್ಯ ಇರ್ತದೆ, ಯಾವ ಉಪದ್ರವವು ನಿನ್ನ ಗುಡಾರಕ್ಕೆ ಬರೋದೆಂಬುದಾಗಿ. ದೇವರು ಉಪದ್ರವ ಕೊಟ್ಟು ಆತನು ನೋಡ್ಬೇಕೆಂಬುದಾಗಿ ಆತನಿಗೆ ಆಸೆ ಇಲ್ಲ ಪ್ರೇರೆ. ನಮ್ಮನ್ನು ಆಶೀರ್ವಾದ ಮಾಡಿ ನಮ್ಮ ಸಂತೋಷನೇ ಆತನ ಸಂತೋಷ ಎಂಬುದಾಗಿ ಆತನು ಬಯಸ್ತಾ ಇದ್ದಾನೆ. ಆತ ನಾವೇನ್ ಮಾಡ್ತಾ ಇದೀವಿ ಹೇಳ್ರಿ? ಕೆಲವು ಬೇಡವಾದ ವಿಷಯಗಳು ನಮ್ಮ ಮನೆಯಲ್ಲಿದ್ದಾವೆ, ಕೆಲವು ಬೇಡವಾದ ಮಾತುಗಳು ನಮ್ಮ ಮನೆಯಲ್ಲಿದ್ದಾವೆ, ಕೆಲವು ಬೇಡವಾದ ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳು ನಮ್ಮ ಗುಡಾರದಲ್ಲಿದ್ದಾವೆ. ಮತ್ತೆ ಸಮಾಧಾನ ಎಲ್ಲಿಂದ ಬರ್ತದೆ ಪ್ರೇರೆ? ಶಾಂತಿ ಎಲ್ಲಿಂದ ಬರ್ತದೆ ಪ್ರೇರೆ? ಆಶೀರ್ವಾದ ಎಲ್ಲಿಂದ ಬರ್ತದೆ ಪ್ರೇರೆ? ದೇವರ ವಾಕ್ಯ ಇರ್ತದೆ, ದೇವರು ವಾಗ್ದಾನ ಮಾಡಿದ್ದಾನೆ, ನಮ್ಮನ್ನು ನೋಡಿ, ನಮ್ಮ ಮನೆ, ನಮ್ಮ ಗೃಹಗಳನ್ನು ನೋಡಿ ಅನ್ಯರು ಹೇಳಬೇಕು, ಈ ಮನೆಯಲ್ಲಿ ಯೇಸು ಇದ್ದಾನೆ, ಈ ಮನೆಯಲ್ಲಿ ಯೇಸು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಇವರು ಯೇಸುವನ್ನು ಪ್ರಾರ್ಥನೆ ಮಾಡ್ತಾರೆ, ಇವರು ಯೇಸುವಿಗೆ ಸಂಬಂಧಪಟ್ಟ ಜನರು, ಇವರು ಯೇಸುವನ್ನು ಹಿಂಬಾಲಿಸುವಂತ ಜನರು ಅಂತ ಅನ್ಯರು ನೋಡಿ ನಮ್ಮನ್ನು ಯಾವತ್ತಾದ್ರೂ ಹೇಳ್ತಾ ಇದ್ದಾರ? ಈ ಮನೆಯಲ್ಲಿ ಎಷ್ಟು ಸಮಾಧಾನ ಇದೆ, ಈ ಮನೆಯಲ್ಲಿ ಎಷ್ಟು ಸಂತೋಷ ಇದೆ. ಬ್ರದರ್ ಸಿಸ್ಟರ್, ನಿಮ್ಮ ಮಾತು ಕೇಳ್ತಾ ಇದ್ರೆ ನಿಮ್ಗೆ ಕೇಳ್ಬೇಕನ್ನಿಸ್ತದೆ. ನಿಮ್ಮ ಮನೆಯಲ್ಲಿ ಬಂದು ಇನ್ನೂ ಸ್ವಲ್ಪ ಕೂಡ್ಬೇಕನ್ನಿಸ್ತದೆ. ನಿಮ್ಮ ಮನೆಯಲ್ಲಿ ಎಷ್ಟು ಶಾಂತಿ ಇದೆಯಲ್ಲ. ಯೇಸು ಎಲ್ಲಿನಲ್ಲಿ ಶಾಂತಿ ಇದೆ, ಯೇಸು ನಿವಾಸಿಸುವ ಗುಡಾರಗಳಲ್ಲಿ ಶಾಂತಿ ಇದೆ ಪ್ರೇರೆ. ಇದನ್ನ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಗುಡಾರದಲ್ಲಿ ಉಪದ್ರವ ಬಂದಿದೆಯಾ? ಉಪದ್ರವಗಳಿಗೆ ಏನಾದರೂ ನಾವು ದಾರಿ ಕೊಡ್ತಾ ಇದೀವಾ? ಉಪದ್ರವಗಳು ನನ್ನ ಜೀವಿತದಲ್ಲಿದ್ದಾವ, ನನ್ನ ಗುಡಾರದಲ್ಲಿದ್ದಾವ? ಯೇಸುವಿಗೆ ಸಂಬಂಧಪಟ್ಟ ವಿಷಯ ನಮ್ಮ ಮನೆಯಲ್ಲಿದೆ. ಇಲ್ಲದೆ ಹೋದ್ರೆ ಅದು ದೂರವಾಗಬೇಕು ನನ್ನಿಂದ. ಯೇಸುವಿಗೆ ಹೇಯವಾದದ್ದು, ಯೇಸುವಿಗೆ ಸರಿ ಹೋಗಲಾರದದ್ದು, ದೇವರಿಗೆ ಸರಿ ಹೋಗಲಾರದ್ದು ಏನಾದರೂ ನಮ್ಮ ಕುಟುಂಬಗಳಲ್ಲಿ, ನಮ್ಮ ಜೀವಿತದಲ್ಲಿ, ನಮ್ಮ ಮನೆಯಲ್ಲಿ ಇರುವುದಾದ್ರೆ ತಕ್ಷಣ ಇದನ್ನು ಅದನ್ನು ಬದಲಾವಣೆ ಮಾಡಬೇಕೆಂಬುದಾಗಿ ಒಂದು ಎಚ್ಚರಿಕೆ ದೇವರು ಕೊಡ್ತಾ ಇದ್ದಾನೆ. ಇದು ಎಚ್ಚರಿಕೆ ಪ್ರೇರೆ. ಬದಲಾವಣೆ ಆಗ್ಬೇಕು ನಾವು. ಬದಲಾವಣೆ ಇಲ್ಲದೆ ಹೋದ್ರೆ ಉಪದ್ರವ ಬರ್ತಾ ಇರ್ತದೆ. ಸೈತಾನನಿಗೆ ನಾವು ಅವಕಾಶ ಕೊಡ್ತಾನೆ ಇರ್ತೀವಿ. ವಾಕ್ಯ ಇರ್ತದೆ, ಉಪದ್ರವವು ಬರದು. ಯಾವ ಉಪದ್ರವವು ಬರದು? ಏನೇ ಇದ್ರು ನಿನ್ನ ಗುಡಾರ ಸಮೀಪಕ್ಕೆ ಬರಲ್ಲ. ಅಲ್ಲಿ ಯೇಸು ಇರ್ಬೇಕು. ಯಾರಿರ್ಬೇಕು ಆ ಗುಡಾರದಲ್ಲಿ? ಯಾರಿರ್ಬೇಕು ಹೇಳ್ರಿ? ಅಲ್ಲೇಲೂಯಾ. ಯಾರಿರ್ಬೇಕು ಹೇಳ್ರಿ? ಸಮಾಧಿಯಲ್ಲಿ ಲಾಜರ್ ಇದ್ದಾನೆ. ಯೇಸು ಮಾತ್ರ ಎಬ್ಸಕ್ಕಾಗಿದ್ದು ಲಾಜರ್ನ. ನಾನೇನು ಹೋಗಿ ಆ ಸಮಾಧಿ ಮುಂದೆ ನಿಂತ್ಕೊಂಡು ಲಾಜರ್ನೇ ಬಾದ್ರೆ ಬರ್ಲಿಕ್ಕೆ ಆಗ್ತಿದ್ದಿಲ್ಲ. ಲಾಜರ್ ಬರ್ತಿದ್ನಾ? ಆ ಸಾಮರ್ಥ್ಯ ನಮಗಿದೆಯಾ? ಯೇಸುವಿಗೆ ಮಾತ್ರ ಅಧಿಕಾರ ಇದೆ. ಆತನ ನಾವು ನಿವಾಸಿಸಿರುವ ಗುಡಾರದಲ್ಲಿ ಮೊದಲು ಆತನಿರ್ಬೇಕು. ನಾವು ಮಾಡುವಂತ ಕ್ರಿಯೆಯಲ್ಲಿ ಆತನಿರ್ಬೇಕು. ನಾವು ಮಾಡುವಂತ ಕೆಲಸದಲ್ಲಿ, ನಾವು ಮಾಡುವಂತ ಸಂಭಾಷಣೆಯಲ್ಲಿ ಆತನಿಗೆ ಸ್ಥಳವಿರ್ಬೇಕು. ಸ್ಥಳವಿಲ್ಲದೆ ಹೋದ್ರೆ ಸೈತಾನನಿಗೆ ನಾವು ಸ್ಥಳ ಕೊಟ್ಟಂತೆ ಬೇರೆ, ಸೈತಾನನಿಗೆ ನಾವು ಸ್ಥಳ ಕೊಟ್ಟಂತೆ ಸಮಾಧಾನ ಇರಲ್ಲ, ಶಾಂತಿ ಇರಲ್ಲ. ಯಾವಾಗಲೂ ಮನೆಯಲ್ಲಿ ಕಿರಿಕಿರಿ, ಯಾವಾಗಲೂ ಮನೆಯಲ್ಲಿ ಉಪದ್ರವಗಳೇ, ಯಾವಾಗಲೂ ಮನೆಯಲ್ಲಿ ನಮ್ಮ ಜೀವಿತದಲ್ಲಿ ಸಂತೋಷ ಇರಲ್ಲ, ಮನೆಯಲ್ಲಿ ಸಂತೋಷ ಇರಲ್ಲ. ನೀನು ಮನೆಗೆ ಹೋದ್ರೆ ನೀನು ಮನೆಯಲ್ಲಿ ಏನು ಕಾಣಬೇಕು ಗೊತ್ತಾ? ಸಮಾಧಾನ ಕಾಣಬೇಕು. ನೀನು ಮನೆ ಕಾಲಿಟ್ಟು ಕೂಡಲೇ ಸಮಾಧಾನ ಕಾಣಬೇಕು. ಆ ಸಮಾಧಾನ ಎಲ್ಲಿಂದ ಬರ್ತದೆ ಪ್ರೇರೆ? ವಾಕ್ಯ ಹೇಳ್ತದೆ, ಯೇಸುವಿನಿಂದ ಮಾತ್ರ ಸಾಧ್ಯ, ಯೇಸುವಿನಿಂದ ಮಾತ್ರ ಸಾಧ್ಯ. ಆತನಿದ್ರೆ ಉಪದ್ರವ ಬರಲ್ಲ, ಆತನಿದ್ರೆ ಕೇಡು ಸಂಭವಿಸಲ್ಲ,
ಆತನು ನಿವಾಸಿಸುವಂತ ಗುಡಾರ ನಿನ್ನ ಗುಡಾರವಾಗಿರ್ಬೇಕು. ಆತನಿರುವ ಮನೆಯು ನಿನ್ನ ಮನೆಯಾಗಿರ್ಬೇಕು. ನಮ್ಮ ಮನೆ ಹೆಂಗಿದೆ ಈ ದಿನ? ನಮ್ಮ ಮನೆಗಳನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಮನೆಗಳಲ್ಲಿ ಏನಿದೆ ಪ್ರಿಯರೇ? ನಮ್ಮ ಮನೆಗಳಲ್ಲಿ ಏನು ಕಾಣ್ತಾ ಇದೆ ಪ್ರಿಯರೇ? ನಾವು ನಮ್ಮ ಮನೆಗಳಲ್ಲಿ ಏನು ಸಂಭಾಷಣೆ ಮಾಡ್ತಾ ಇದ್ದೀವಿ ಪ್ರಿಯರೇ? ಉಪದ್ರವಗಳು ಬರಬಾರ್ದು ಅಂದ್ರೆ ಇವೆಲ್ಲ ಹೊರಗಡೆ ಇರಬೇಕು. ಉಪದ್ರವಗಳು ಬರಬಾರ್ದು ಅಂದ್ರೆ ಇವೆಲ್ಲ ಹೊರಗಡೆ ಇರಬೇಕು. ರೋಗ ಬರಬಾರ್ದು ಅಂದ್ರೆ ಇದನ್ನು ಬಿಟ್ಟು ನಾವು ಜೀವಿಸಬೇಕು. ನಮಗೆ ಶಾಂತಿ ಸಮಾಧಾನ ಬೇಕಂದ್ರೆ ಅದನ್ನು ನಾವು ತೊರಿಬೇಕು. ಪ್ರಿಯ ಆತ್ಮೀಯರೇ, ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. 10ನೇ ವಚನ ಕೆಳಗಡೆ ನೋಡಿ, 91ನೇ ಕೀರ್ತನೆ 10ನೇ ವಚನದಲ್ಲಿ ಆ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ಇದು ದೇವರ ವಾಕ್ಯ. ಬಾರದು, ಇದು ದೇವರ ವಾಗ್ದಾನ. ಬಾರದು. ಮತ್ತೆ ಬಂದಂತ ಕಾರಣ ದೇವರ ಮಿಸ್ಟಿಕ? ಅದು ದೇವರಿಂದ ಬಂದಿದ್ದ? ದೇವರಿಗೆ ಸಂಬಂಧಪಟ್ಟಿದ್ದ? ಅಲ್ವೇ ಅಲ್ಲ, ನಮಗೆ ಸಂಬಂಧಪಟ್ಟಿದ್ದು. ನಾವು ಮಾಡುವ ಕ್ರಿಯೆದ ಮೇಲೆ ಅದು ಪರಿಣಾಮ ಬೀರ್ತದೆ ಪ್ರೇರೆ. ನಾವು ಏನು ಮಾಡುವ, ಯಾವ ಕ್ರಿಯೆ ಮಾಡುವ, ಅದರ ಮೇಲೆ ಪರಿಣಾಮ ಬೀರ್ತದೆ. ಸೈತಾನ ಅಷ್ಟು ಈಸಿಯಾಗಿ ನಮ್ಮನ್ನು ಬಿಡಲ್ಲ. ಸೈತಾನ ಅಷ್ಟು ಈಸಿಯಾಗಿ ನಮ್ಮನ್ನು ಬಿಟ್ಟೋಗಲ್ಲ. ನೀನು ಸೈತಾನನಿಂದ ನಾವು ಬಿಡುಗಡೆ ಹೊಂದಬೇಕಂದ್ರೆ ನಮ್ಮ ಪಕ್ಕದಲ್ಲಿ ಯೇಸು ಇರಬೇಕು. ನಮ್ಮ ಪಕ್ಕದಲ್ಲಿ ಯೇಸು ಇರಬೇಕು. ನಮ್ಮ ಕುಟುಂಬವನ್ನು, ನಮ್ಮ ಗುಡಾರವನ್ನು ಸೈತಾನ ಬಿಟ್ಟು ಹೋಗ್ಬೇಕಂದ್ರೆ ಆ ಗುಡಾರದಲ್ಲಿ ಯೇಸುವಿಗೆ ನಿವಾಸ ಇರಬೇಕು. ಸೈತಾನಿಗೆ ಗೊತ್ತು ಈ ಗುಡಾರದಲ್ಲಿ ಯಾರಿದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ. ಸೈತಾನಿಗೆ ಗೊತ್ತು ನಿನ್ನಲ್ಲಿ ಯೇಸು ಇದ್ದಾರಾ ಇಲ್ಲ ಎಂಬುದಾಗಿ. ಪ್ರಿಯ ಆತ್ಮೀಯರೇ, ಅಪೊಸ್ತಲರ ಕಾರ್ಯಗಳಲ್ಲಿ ಒಂದು ಘಟನೆ ಇದೆ, ಬಹಳ ಅದ್ಭುತವಾದ ಘಟನೆ. ಅಪೊಸ್ತಲ ಪೌಲ ಒಂದು ಸಾರಿ ಆ ಗ್ರಾಮಕ್ಕೆ ಹೋಗಿ ಪವಿತ್ರಾತ್ಮನಿಂದ ತುಂಬಿದವನಾಗಿ ದೆವ್ವಗಳನ್ನು ಬಿಡಿಸ್ತಾನೆ. ಆತನಿಂದ ಸಹೋದರರು ಹೋಗಿರ್ತಾರೆ, ಅದನ್ನೆಲ್ಲ ನೋಡ್ತಾರೆ. ಅಪ್ಪ, ಪೌಲನು ದೆವ್ವಗಳನ್ನು ಬಿಡಿಸ್ತಾ ಇದ್ದಾನಪ್ಪ. ಪೌಲನ್ ಹೇಳಿದ್ರೆ ದೆವ್ವಗಳು ಹೋಗ್ತಾ ಇದಾವಲ್ಲ, ಪೌಲನ್ ಹೇಳಿದ್ರೆ ಸ್ವಸ್ಥವಾಗ್ತಾ ಇದೆಯಲ್ಲ, ಪೌಲನ್ ಹೇಳಿದ್ರೆ ಏನೆಲ್ಲ ನಡೀತಾ ಇದ್ದಾರೆ, ಅದ್ಭುತ ನಡೀತಾ ಇದೆಯಲ್ಲ ಅಂತ ಇವರು ಗಮನಿಸ್ತಾನೆ ಇದ್ದಾರೆ. ಬಟ್ ಪೌಲನಲ್ಲಿ ಯಾರಿದ್ದಾರೆ ಹೇಳ್ರಿ? ಕರ್ತನಾದ ಯೇಸು ಕ್ರಿಸ್ತನಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತ ನಂಬಿದ್ದಾನೆ ಪೌಲನು. ಅದೇ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ. ಈಗ ದೆವ್ವ ಬಿಡಿಸ್ತಾ ಪೌಲನ್ ಮನೆಗೆ ಬಂದ. ನೆಕ್ಸ್ಟ್ ಡೇ ಇವ್ರು ಹೋಗ್ತಾರೆ ಅದೇ ದೆವ್ವದ ಹತ್ರ. ಏನಂತ ಗೊತ್ತಾ? ಆ ದೆವ್ವ ನಾವು ಬಿಡಿಸ್ತಾನೆ ನಡ್ರಿ. ಯಾವಾಗ ಇವ್ರು ಹೋದ್ರು ಆ ಗುಡಾರದಿಂದ ದೆವ್ವ ಬಂತು. ಬರೀ ನೀವು ಯಾರು? ನೀವೆಲ್ಲಿಂದ ಬಂದವರು? ನನಗೆ ಗೊತ್ತು. ಪೌಲನ್ ಯಾರು ಗೊತ್ತು? ನೀವು ಯಾರೋ? ಪೌಲನ್ ಯಾರು ಗೊತ್ತು ನನಗೆ, ನೀವ್ ಯಾರು ಗೊತ್ತು? ಬರೀ ಅಂದ ಕೂಡಲೇ ಅವ್ರು ಹೋದ್ರಲ್ಲಿ ನಿಂತ ಕೂಡಲೇ ಎಲ್ಲ ಈ ಸೆಟ್ ಕೂಡ ಇಲ್ಲ, ಅವ್ರಿಗೆಲ್ಲ ಅರೆಗಳು ಕಳಿಸ್ಬಿಡ್ತಾರೆ. ಪ್ರಿಯರೇ, ದೇವರು ಕೋರ್ತಾ ಇದ್ದಾನೆ ಈ ದಿನ ನಮ್ಮ ಆಶೀರ್ವಾದವನ್ನು. ದೇವರು ಹಂಬಲಿಸ್ತಾ ಇದ್ದಾನೆ. ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ದೇವರು ತುದಿಗಾಲಲ್ಲಿ ನಿಂತಿದ್ದಾನೆ. ಆದರೆ ನಮ್ಮ ಗುಡಾರಗಳಲ್ಲಿ ಆತನಿಗೆ ಸ್ಥಳ ಕೊಡಬೇಕು. ನೀನು ನಮ್ಮ ಗುಡಾರಗಳಲ್ಲಿ ನೀನು ಸ್ಥಳ ಕೊಡುವುದಾದರೆ ಉಪದ್ರವ ನಮ್ಮನ್ನು ಟಚ್ ಮಾಡಲಿಕ್ಕೆ ಕೂಡ ಆಗಲ್ಲ. ಒಂದು ಆಮೇಲೆ ಹೇಳ್ತೀವಿ, ಉಪದ್ರವವು ನಿನ್ನ ಗುಡಾರವನ್ನು ಟಚ್ ಮಾಡಲಿಕ್ಕೆ ಕೂಡ ಆಗಲ್ಲ. ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲರಿಗೆ ಮೋಶೆ, ಆರೋನ್, ಮಿರಿಯಾಮ್ ಇವರು ಆಜ್ಞಾಪಿಸ್ತಾ ಇದ್ದಾರೆ. ಏನಂತ ಗೊತ್ತಾ? ಈ ಯಜ್ಞದ ಕುರಿಯ ರಕ್ತವನ್ನು ಪ್ರತಿ ಮನೆ ಬಾಗಿಲುಗಳಿಗೆ ಹಂಚಿಕೊಳ್ಬೇಕು. ಸಂಹಾರ ದೂತನು ಬಂದಾಗ, ಸಂಹಾರ ದೂತನ ರಕ್ತವನ್ನು ನೋಡಿದಾಗ ಈ ಮನೆಗೆ ರಕ್ಷಣೆ ಇದೆ ಅಂತ ಸಂಹಾರ ದೂತನ ಆ ಮನೆಯನ್ನು ಬಿಟ್ಟು ಹೋಗ್ತಾನೆ. ಪ್ರಿಯರೇ, ಈ ದಿನ ಯಥಾರ್ಥವಾದೊಂದು ವಚನ ಒಂದು ಮಾತು ನಿಮ್ಮನ್ನು ಕೇಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಸಂಹಾರ ದೂತನು, ಮರಣ ದೂತನು, ಸೈತಾನನೆಂಬ ಆಪತ್ತನ್ನು ಬಂದಾಗ ಆ ಮನೆಯಲ್ಲಿ ನೆಲೆ ಇರಬಾರ್ದು. ಸೈತಾನನಿಗೆ ನೆಲೆ ಇರಬಾರ್ದು. ದೇವರು ಒಂದು ವೇಳೆ ಬಂದ್ರೆ ಆ ನಿವಾಸ ಹೇಗಿರ್ಬೇಕು ಗೊತ್ತಾ? ಜಕ್ಕಾಯನ ಮನೆಯ ನಿವಾಸದಂತೆ ನಮ್ಮ ನಿವಾಸ ಇರಬೇಕು. ಜಕ್ಕಾಯನ ಮನೆಯಲ್ಲಿ ಯೇಸು ಕ್ರಿಸ್ತನು ಕೂತ್ಕೊಂಡು ಕೂಡಲೇ ಜಕ್ಕಾಯನ ಹೇಳ್ತಾ ಇದ್ದಾನೆ, ತನಗಿರುವ ಬಲಹೀನತೆಗಳನ್ನೆಲ್ಲ ಕೂಡ ಯೇಸು ಸ್ವಾಮಿ ಹತ್ರ ಸೇರ್ ಮಾಡ್ತಾ ಇದ್ದಾನೆ. ಪ್ರಭಾ, ನನ್ನ ಬಲಹೀನತೆ ಇದು, ನಾನು ನಿಂತೋದು, ನಾನು ಹಿಂಗಿದ್ದೀನಿ, ಈಗ ನಾನು ಹೆಂಗಿದ್ರು ತೊಂದರೆ ಇಲ್ಲ ಪ್ರಭಾ, ಈಗ ನೀನೇನು ಹೇಳ್ತೀಯೋ ಅದರ ಮೇಲೆ ನನ್ನ ಜೀವನ ಕಟ್ಟಲ್ಪಡ್ತದೆ. ನಾನು ಕಟ್ಟಿಕೊಳ್ಳಿ ಕೂಡ ಸಿದ್ಧನಾಗಿದ್ದೀನಿ. ನೀನು ಪಾಪ ಬಿಡಂದ್ರೆ ಪಾಪ ಬಿಡ್ತೀನಿ, ಅಕ್ರಮ ಬಿಡಂದ್ರೆ ಅಕ್ರಮ ಬಿಡ್ತೀನಿ, ಸುಳ್ಳು ಬಿಡಂದ್ರೆ ಸುಳ್ಳು ಬಿಡ್ತೀನಿ, ನೀನು ನಂಬಂದ್ರೆ ನಂಬುತ್ತೀನಿ, ನಿನ್ನ ಹಿಂಬಾಲಿಸಿದ್ರೆ ಹಿಂಬಾಲಿಸ್ತೀನಿ. ನಾನೇನ್ ಮಾಡ್ಬೇಕು ದೇವ, ನೀನ್ ನನಗೆ ಹೇಳಂತ ಹೇಳಿದ್ರೆ ಯೇಸು ಹೇಳ್ತಾ ಇದ್ದಾನೆ, ಈ ಮನೆಗೆ ಇವತ್ತು ರಕ್ಷಣೆ ಆಯಿತು. ಎಲ್ಲಿ ರಕ್ಷಣೆ ಇದೆಯೋ ಅಲ್ಲಿ ಸೈತಾನನಿಗೆ ನೆಲೆ ಇಲ್ಲ. ಬೇರೆ ನೆಲೆ ಕೊಡಬಾರ್ದು. ಫಸ್ಟ್ ಪಾಯಿಂಟ್, ನೆಲೆ ಕೊಡಬಾರ್ದು. ಹೇಗೆ? ಸೈತಾನನಿಗೆ ನೆಲೆ ಕೊಡಬಾರ್ದು. ಮತ್ತೊಂದು ಹೇಳ್ತಾ ಇದ್ದೀನಿ, ನೀವು ಯೇಸುವಿಗೆ ಸಂಬಂಧಪಟ್ಟ ವಿಶ್ವಾಸಿಗಳಾಗಿರುವುದಾದ್ರೆ ನಾನು ಮೊದಲುಗೊಂಡು ನಮ್ಮ ಕುಟುಂಬದಲ್ಲಿ, ನಮ್ಮ ಮನೆಯಲ್ಲಿ ಯೇಸುವಿಗೆ ನಿವಾಸ ಸ್ಥಾನವಾಗಿರ್ಬೇಕಾದ್ರು.
ಆ ಮನೆ ಯೇಸುವಿಗೆ ನಿವಾಸ ಸ್ಥಾನ ಆಗಿರ್ಬೇಕು. ಯೇಸುವಿಗೆ ಆ ಮನೆ ನಿವಾಸ ಸ್ಥಾನವಾಗಿದ್ರೆ ಸೈತಾನಲ್ಲಿ ಬರಕ್ಕೆ ಸಾಧ್ಯನೇ ಇಲ್ಲ. ಸಂಹಾರ ದೂತನಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಉಪದ್ರವ ಗುಡಾರಕ್ಕೆ ತಕ್ಕಲಿಕ್ಕೆ ಸಾಧ್ಯವಿಲ್ಲ. ಯಾವ ಉಪದ್ರವವು ಬರದು ಎಂಬುದಾಗಿ ವಾಕ್ಯ ಹೇಳ್ತದೆ. ಯಾವತ್ತಾದ್ರೂ ನೀನು ಪ್ರಾರ್ಥನೆ ಮಾಡಿದ್ಯಾ, ದೇವಾ ನನ್ನ ಗುಡಾರಕ್ಕೆ ಉಪದ್ರವ ಬರಬಾರ್ದು ಅಂತ ನೀನು ಹೇಳಿದ್ಯಲ್ಲ ಪ್ರಭು, ಮತ್ತೆ ಯಾಕೆ ಬಂತು ಅಂತ ನೀನು ಯಾವತ್ತಾದ್ರೂ ಕೇಳಿದ್ಯಾ? ಆ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಹತ್ರನೇ ಇರ್ತದೆ. ದೇವರು ಏನ್ ಮಾಡ್ಲಿಕ್ಕೆ ಆಗಲ್ಲ ಪ್ರಿಯ. ಆದ್ರಿಂದ ನಾವು ಮಾಡುವ ಕೆಲಸಗಳು ಕೆಲವು ದೇವರಿಗೆ ವಿರುದ್ಧವಾದ ಕೆಲಸಗಳು ಮಾಡಿದಾಗ ಉಪದ್ರವವೂ ಬರ್ತದೆ, ಸೈತಾನನೂ ಬರ್ತಾನೆ, ಇನ್ನೊಬ್ಬನು ಬರ್ತಾನೆ, ಸಂಹಾರ ದೂತನು ಕೂಡ ಆ ಮನೆಯಲ್ಲಿ ಇರ್ತಾನೆ. ಆದ್ರಿಂದ ಆ ಮನೆ ಶಾಂತಿಯುತವಾಗಿರ್ಬೇಕಂದ್ರೆ, ಆ ಗುಡಾರದಲ್ಲಿ ಶಾಂತಿ ಇರ್ಬೇಕಂದ್ರೆ ಯೇಸು ಕ್ರಿಸ್ತನು ಅಲ್ಲಿರ್ಬೇಕು. ಒಂದು ಆಮೇಲೆ ಹೇಳ್ರಿ ಹಲ್ಲೆಲೂಯಾ. ಯಾರಿರ್ಬೇಕು ಹೇಳ್ರಿ ಆ ಮನೆಯಲ್ಲಿ? ಹಲ್ಲೆಲೂಯಾ. ಯಾರಿರ್ಬೇಕು ಬೇರೆ? ಎಷ್ಟು ಜನರ ಮನೆಯಲ್ಲಿ ಯೇಸು ಕ್ರಿಸ್ತನೇ? ನಾನು ಹೋಗ್ತಾ ಇರ್ತೀನಿ ಕೆಲವು ಕುಟುಂಬಗಳಿಗೆ ಹೋದಾಗ, ಏನು ಹೇಳಕ್ಕಾಗಲ್ಲ ನಾನು, ಬಟ್ ಹೇಳಿದ್ರೆ ಅವರಿಗೆ ಬೇಜಾರು, ಏನು ಅಣ್ಣವ್ರು ಹಿಂಗೆ ಹೇಳ್ತಾರಲ್ಲ ಅಂತ. ಬಟ್ ಇರೋ ಫ್ಯಾಕ್ಟ್ ಹೇಳಿದ್ರೆ ಅವರು ಸ್ವಲ್ಪ ದಿನ ನನಗೆ ಅನಿಸ್ತಾ ಇರ್ತದೆ, ದೇವರೇ ಇವ್ರನ್ನ ಸರಿಪಡಿಸು. ನಾನೇನಾದ್ರು ಹೇಳ್ಬಿಟ್ರೆ ಅವ್ರು ಇನ್ನೂ ಬಲಿಬೇಕು, ಕ್ರಿಸ್ತನಲ್ಲಿ ಇನ್ನೂ ದೃಢವಾಗಿ ನಿಲ್ಬೇಕು, ಇನ್ನೂ ಬದುಕೊಳ್ಬೇಕು. ಅವ್ರು ಇನ್ನೂ ಎಳೆ ಬಳ್ಳಿ, ಅವರು ಹಿರಿಯರೇ ಇರ್ತಾರೆ, ನನಗಿಂತ ದೊಡ್ಡವರು ಇರ್ತಾರೆ, ನನಗಿಂತ ವಯಸ್ಸಾದವರು ಇರ್ತಾರೆ. ಆದ್ರೆ ಅವ್ರಿಗೆ ನನಗೆ ಹೇಳಕ್ಕಾಗಲ್ಲ. ಕಾರಣ ಸ್ವಲ್ಪ ನನಗೆ ಮುಜುಗರ. ತಕ್ಕಂತ ಹೇಳಿದ್ರೆ ಅವ್ರು ಏನಂದ್ಕೊಂತಾರೆ ಒಂದು ಭಯ. ಬಟ್ ವಾಕ್ಯ ಇರ್ತದೆ, ನಾನು ಹೇಳೋದಕ್ಕಿಂತ ಮೊದಲೇ ವಾಕ್ಯ ನಿಮ್ಗೆ ಏನು ಕಲಿಸೋದು, ವಾಕ್ಯದ ನಿಮಿತ್ತವಾಗಿ ನೀವು ಹೇಳಿದ್ರೆ ಆಶೀರ್ವಾದದ ಮೇಲೆ ಆಶೀರ್ವಾದಗಳು. ಆಶೀರ್ವಾದ ಬರ್ಬೇಕಂದ್ರೆ ಫಸ್ಟ್ ನಮ್ಮ ಗುಡಾರಗಳಲ್ಲಿ ಯೇಸು ಇರಬೇಕು. ಹಲ್ಲೆಲೂಯಾ. ಯೇಸು ಇಲ್ಲದ ಮನೆ ಏನ್ ಮನೆ ಪ್ರಿಯರೇ? ಯೇಸುವಿಗೆ ನೆಲೆ ಇಲ್ಲದ ಮನೆ ಪ್ರಿಯರೇ? ಕೆಲವು ಕುಟುಂಬದಲ್ಲಿ ಹೋದಾಗ 4 ಮೂಲೆಗೆ 4 ನಿಂಬೆಹಣ್ಣು ಇರ್ತಾವೆ. 4 ಮೂಲೆಗೆ 4 ನಿಂಬೆಹಣ್ಣು ಭೂಮಿಗೆ ಸದಾ ಗೊತ್ತಿರಲ್ಲ ನನಗೆ. ಹಲ್ಲೆಲೂಯಾ. ಸಂತೆಗಳು ಫೋಟೋಲ್ಲೇ ಅವ್ರ ಮನೆಗೆ ಇರ್ತಾವೆ. ಅದೇ ದೇವ್ರು ನಮಗೆ ಸಂತೆಗೆ ಫೋಟೋ ಮಾಡಿದ್ರು ಅದೇ ದೇವ್ರು ನಮಗೆ. ನೋಡಿ ಫೋಟೋ ಹೆಂಗೈತೆ ನೋಡು, ಈ ಫೋಟೋ ಹೆಂಗೈತೆ ನೋಡು. ಅಲ್ಲಿಡು. ಹಲ್ಲೆಲೂಯಾ. ಎಲ್ಲ ಇರ್ತಾವ ಅದರಲ್ಲಿ. ನಾನು ದೇವ್ರ ಬಾ ಆ ವ್ಯಕ್ತಿಯನ್ನು ಆಶೀರ್ವಾದ ಮಾಡ್ಬೇಕಲ್ಲ. ಮತ್ತೆ ಯಾಕೆ ಮಾಡಲ್ಲ ಅಂದ್ರೆ, ಆ ಗುಡಾರದಲ್ಲಿ ನಾನು ಇನ್ನೂ ಹೋಗಿಲ್ಲಪ್ಪ, ಆ ಗುಡಾರದಲ್ಲಿ ನಾನು ಇನ್ನೂ ಹೋಗಿಲ್ಲ. ಒಂದು ಮನೆಯಲ್ಲಿ ಯೇಸು ಸ್ವಾಮಿ ಹೋಗಿ ಆ ಮನೆ ಬಾಗಿಲು ತಟ್ಟಿದ್ದಂತೆ. ಆ ಮನೆಯವರು ಬಾಗಿಲು ತೆಗೆದು ಯಾರೇ ಅಂತ ಹೇಳಿದ್ರೆ ನಾನು ಯೇಸು ಅಂತ ಹೇಳಿ. ಬಹಳಷ್ಟು ಜನರು ಶ್ರೀಮಂತ, ಬಹಳ ಉನ್ನತ ಪದವಿಯಲ್ಲಿರುವಂತಹ ಜನರು ತೆಗೆದುಕೊಳ್ಳೆ ಯೇಸು ಅವ್ರು ಹೇಳಿದ್ರಂತ, ಸ್ವಲ್ಪ ಹೊರಗೆ ಕುಂದ್ರಪ್ಪ, ಆಮೇಲೆ ಅವ್ರು ಕರೆದಪ್ಪ ಅಂತ. ಓಕೆ, ಇವರೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯೇಸು ಹೊರಗೆ ಕುಂತಿದ್ದಾನೆ ಮನೆಯಲ್ಲಿ. ಮನೆ ಕುಟುಂಬ ಸದಸ್ಯರೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ಯೇಸು ಮಾತ್ರ ಹೊರಗೆ ಕುಂತಿದ್ದಾನೆ. ಡೂಪ್ಲಿಕೇಟ್ ಯೇಸು ಅಲ್ಲ ನಾನು ಹೇಳ್ತೇನೆ, ಒರಿಜಿನಲ್ ಯೇಸು ಅನ್ಕೊಳ್ಳೋಣ. ಇದು ಫ್ಯಾಕ್ಟ್ ಅನ್ಕೊಳ್ಳೋಣ. ಗಮನಿಸ್ರಿ, ಈ ಕಥೆಯಲ್ಲಿ ಭಾಳ ಅರ್ಥ ಇದೆ. ಹೊರಗೆ ಇವರೆಲ್ಲ ಒಳಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯೇಸು ಹೊರಗೆ ಯಾವಾಗ ಕರಿತಾರೋ ನನ್ನ ಯಾವಾಗ ಕರಿತಾರೆ, ಇಲ್ಲಿ ಇವ್ರು ಕರಿತಾ ಇದ್ರೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇನ್ನೊಬ್ಬ ಬಡ ಯೌವನಸ್ಥ ಹೋಗಿ ಆ ಪ್ರಾರ್ಥನೆ ಕೂಟದಲ್ಲಿ ಪಾಲು ಹೊಂದಲಿಕ್ಕೆ ಹೋದ್ರೆ ಅವ್ರು ಹೇಳಿದ್ರೆ, ಯಾರು ನೀನು? ನಾನು ಅಂತ ಹೊರಗೆ ಕುಂದ್ರು. ಈಗ ಹೊರಗೊಬ್ಬ ವ್ಯಕ್ತಿ ಆಲ್ರೆಡಿ ಇದ್ದಾನೆ. ಈ ವ್ಯಕ್ತಿ ಹೋಗಿ ಆ ವ್ಯಕ್ತಿಯನ್ನು ನೋಡಿಕೊಳ್ಳಿ, ನೀವು ಯಾರು ಅಂತ ಕೇಳಿದ್ರೆ, ಇಲ್ಲಿ ನಾನು ಯಾರೇ ಆಗಿರಲಿ, ನೀನು ಯಾರು ಅಂತ ಕೇಳಿ, ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದಿದ್ದೀನಪ್ಪ ಅಂತ. ಮೊದಲನೇ ವ್ಯಕ್ತಿ ಯೇಸು. ಈ ವ್ಯಕ್ತಿ ಮತ್ತೆ ಯಾಕೆ ಅವರು ಪ್ರಾರ್ಥನೆಗೆ ಬಿಡ್ತಾ ಇಲ್ಲ ಸ್ವಾಮಿ, ಬಿಡ್ತಾ ಇಲ್ಲ, ನಾನು ಹೋದ್ರೂ ಕೂಡ ನನ್ನನ್ನು ವಾಪಸ್ ಕಳಿಸ್ತೀನಿ ಅಂತ ಹೇಳಿದ್ರೆ ಯೇಸು ಹೇಳಿದ್ರಂತ, ನನ್ನನ್ನೇ ಇಲ್ಲಿ ಹೊರಗಡೆ ಕುಂದಿರ್ಸಿದಾರಪ್ಪ, ಇನ್ನು ನಿನ್ನೆಲ್ಲಿ ಬಿಟ್ಕೊಳ್ತಾರ ಅವರು, ನೀನು ನನ್ನ ಸರಿಗೆ ಹೊರಗಡೆ ಕುಂದಿರ್ಬೇಕು. ಹಲ್ಲೆಲೂಯಾ. ಯೇಸು ಸ್ವಾಮಿನ ಹೊರಗಡೆ ಕುಂದಿರ್ಸಿ ಇವ್ರು ಒಳಗಡೆ ಏನ್ ಮಾಡ್ತಾ ಇದಾರ? ನಾನು ನಂಬ್ತಾ ಇದ್ದೀನಿ, ಇಲ್ಲಿರುವ ಪ್ರತಿಯೊಬ್ಬರ ಮನೆಗೆ ಪ್ರತಿದಿನ ಯೇಸು ಕ್ರಿಸ್ತನ ಮುಂಜಾನೆ ಜಾವ ನಿಮ್ಮನ್ನು ದರ್ಶಿಸ್ಲಿಕ್ಕೆ ಬಂದಾಗ ನೀವು ಯೇಸು ಸ್ವಾಮಿಯನ್ನು ಒಳಗೆ ಬಿಟ್ಕೊಳ್ತಾ ಇದ್ರ, ಹೊರಗೆ ಕುಂದಿರ್ಸ್ತಾ ಇದ್ರ? ಯೇಸು ಸ್ವಾಮಿ ಒಳಗಡೆ ಬರುವುದಾದ್ರೆ ನಿಮ್ಮ ಪ್ರಾರ್ಥನೆಗೆ ಫಲ ಇರ್ತದೆ, ನೀವು ಸಕ್ಸಸ್ಫುಲ್ ಆಗ್ತೀರಿ. ಒಂದು ವೇಳೆ ನೀವು ಅನಾರೋಗ್ಯದಿಂದ ಬಳಲ್ತಿರ್ಬೋದು, ನಿಮಗೆ ಆರೋಗ್ಯವಿಲ್ಲದೆ ಇರ್ಬೋದು, ನಿಮಗೆ ಬಡತನ ಇರ್ಬೋದು, ಕೊರತೆಗಳೇ ಇರ್ಬೋದು. ಈ ಕಾಲದಲ್ಲಿ
ಅವತ್ತಿಗೆ ತಕ್ಕ ಕಟ್ಟ ಅವತ್ತಿಗೆ ಇರ್ಬೋದು. ದೇವರ ವಾಕ್ಯ ನಿಮ್ಮನ್ನು ಬಲಪಡಿಸುವಾಗ, ಯೇಸು ನಿಮ್ಮ ಮನೆಯಲ್ಲಿರುವಾಗ ಸಮಸ್ತ ಸಮೃದ್ಧಿಯು ಅಲ್ಲಿದ್ದಂತೆ ಪ್ರಿಯರೇ. ಯೇಸು ಇಲ್ಲದೆ ಹೋದ್ರೆ ಏನಾಗ್ತದೆ ಗೊತ್ತಾ? ಯೇಸುವಿನ ಹೊರಗೆ ಕುಂದಿರಿಸಿ ಕೆಲವರು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಅದೇ ನಡೀತಾ ಇದೆ ಪ್ರಿಯರೇ. ಯೇಸುವಿಗೆ ಇಷ್ಟ ಇಲ್ಲದಂತ ನಾವಿಲ್ಲಿ ಹಚ್ಚಿದ್ರೆ ಯೇಸು ಇದ್ರೊಳಗೆ ಬರಲ್ಲ, ಯೇಸು ಇದ್ರೊಳಗೆ ಬರಲ್ಲ. ಅನೇಕ ರಕ್ಷಣೆ ಹೊಂದಿದರು ಪ್ರಿಯರೇ, ಅನೇಕ ರಕ್ಷಣೆ ಒಂದು ತಾಯಿಯಂದರು ಅವ್ರ ಮನೆಗೆ ಹೋದಾಗ ಇನ್ನೂ ಕಾಯಿಗಳಿದ್ದಾವೆ, ಕಾಯಿಗಳು ಇನ್ನೂ ಫೋಟೋಗಳು ಕಾಣ್ತಾ ಇದ್ದಾವೆ. ಹಲ್ಲೆಲೂಯಾ. ದೇವರಿಗೆ ಇಷ್ಟ ಇದೆಯಾ? ಅದನ್ನು ಮಾಡೋದು ದೇವರಿಗೆ ಇಷ್ಟ ಇದೆಯಾ ಅಂತ ದೇವರು ಕೇಳಿದ್ರೆ ಅದಕ್ಕೆ ನಮ್ಮ ಹತ್ರ ಪ್ರಶ್ನೆನೇ ಇಲ್ಲ. ಪ್ರಭಾ ಏನ್ ಮತ್ತೆ ಮೊದಲಿದ್ದಂಗೆ ಮಾಡ್ತಾ ಇದೀವಿ, ಈಗ ಹಂಗಲ್ಲ. ನಿಮ್ಮ ಜೀವಿತ ಬದಲಾಗಬೇಕು. 20 ವರ್ಷದಿಂದ ರೋಗಿ ಆಗಿದೆ, ಈಗ ರೋಗಿ ಆಗಿರ್ಲಿಕ್ಕೆ ಇಷ್ಟಪಡಿದ್ಯಾ? 20 ವರ್ಷದಿಂದ ಮಂಚದ ಮೇಲೆ ಮಲಗಿದಿ, ಈಗ ಮಂಚದ ಮೇಲೆ ಮಲಗಲಿಕ್ಕೆ ಇಷ್ಟಪಡ್ತಾ ಇದೆಯಾ? 20 ವರ್ಷದಿಂದ ಬಡತನದಲ್ಲೇ ಅಷ್ಟರಲ್ಲೇ ಇದೆ, ಈಗ ಹಂಗೆ ಇರ್ಲಿಕ್ಕೆ ಇಷ್ಟಪಡ್ತಾ ಇದೆಯಾ? ಎಂದೋ ಒಂದು ದಿವಸ ನೀನು ಎದ್ದೇಳಬೇಕಲ್ಲ, ಎಂದೋ ಒಂದು ದಿವಸ ನೀನು ಹೊರಗಡೆ ಬರಬೇಕಲ್ಲ, ಎಂದೋ ಒಂದು ದಿವಸ ನೀನು ಆಶೀರ್ವದಿಸಲ್ಪಡಬೇಕಲ್ಲ ಪ್ರಿಯರೇ. ಎಂದೋ ಒಂದು ದಿವಸ ನಿನ್ನ ಪ್ರಕಾಶ ಅನೇಕ ಅನ್ಯ ಜನರು ನೋಡ್ಬೇಕಲ್ಲ. ನೀನು ಹೊಂದಿದ ಅವಮಾನಕ್ಕೆ ಬದಲಾಗಿ ನೀನು ನಿನ್ನ ತಲೆಯಲ್ಲಿ ಸುವರ್ಣ ಕಿರೀಟ ಇಟ್ಟಾಗ, ಯೇಸು ಕ್ರಿಸ್ತನು ಜೀವ ಕಿರೀಟ ಇಟ್ಟಾಗ ಆ ಜೀವ ಕಿರೀಟ ಅನೇಕರು ವೀಕ್ಷಿಸಬೇಕಲ್ಲ ಪ್ರಿಯರೇ. ಅದಾಗಬೇಕಾದ್ರೆ ಮೊದಲು ನಾವು ಯೇಸು ಸ್ವಾಮಿಗೆ ನಾವು ದಾರಿ ಕೊಡ್ಬೇಕು. ಯೇಸು ಸ್ವಾಮಿನ ಹೊರಗೆ ಕುಂದಿರಿಸ್ಬಾರ್ದು. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೊರಗೆ ಬಿಟ್ಟು ನಾವು ಒಳಗೆ ಪ್ರಾರ್ಥನೆ ಮಾಡಿದ್ರೆ ಉಪದ್ರವೇ ಹೋಗಲ್ಲ ಪ್ರಿಯರೇ. ಸುಣ್ಣ ಹಚ್ಚಿದ ಸಮಾಧಿಗಳಂತೆ. ಯೇಸು ಒಂದು ಮಾತು ಹೇಳ್ತಾ ಇದ್ದಾನೆ, ಗಮನಿಸ್ರಿ. ಫರಿಸಾಯರಿಗೆ ಒಂದು ಮಾತು ಹೇಳ್ತಾ ಇದ್ದಾನೆ, ಫರಿಸಾಯರೇ ನೀವು ಹೇಳ್ತೀರಿ ಆದರೆ ಅದನ್ನು ಪಾಟಿಸಲ್ಲ. ನೀವು ಸುಣ್ಣ ಹಚ್ಚಿದ ಸಮಾಧಿಗೆ ಸಮಾನ. ಸುಣ್ಣ ಹಚ್ಚಿದ್ರೆ ಮೇಲೆ ಸಮಾಧಿ ಚೆನ್ನಾಗಿರ್ತದೆ, ಒಳಗಡೆ ಪತಾಯನ್ ಬರೆದ ಸುವಾರ್ತೆ ನಮ್ಮ ಮನೆಗೆ ಹೋದ್ರಿ. ನಮ್ಮನ್ನು ಏನ್ ಮಾಡಬೇಕು ದೇವರು? ಅದನ್ನು ಮಾಡ್ಬೇಕಂದ್ರೆ ದೇವರಿಗೆ ನಮ್ಮ ಹೃದಯ ಕೊಡಬೇಕು, ನಮ್ಮ ಮನೆ ಕೊಡಬೇಕು. ನಮ್ಮ ಮನೆ ಕೊಡ್ಬೇಕು ದೇವರಿಗೆ. ದೇವ ಈ ಮನೆ ನಿಂದಪ್ಪ, ಈ ಮನೆ ನಿಂದು. ಹಲ್ಲೆಲೂಯಾ. ಈ ಗುಡಾರ ನಿಂದಪ್ಪ. ಮೊದಲು ಇಲ್ಲಿ ನೀನಿರ್ಬೇಕು, ನಾನಲ್ಲ, ನಾವು ಯಾರಲ್ಲ. ಈ ಗುಡಾರದಲ್ಲಿ ನೀನಿರ್ಬೇಕು. ಈ ಗುಡಾರಕ್ಕೆ ಉಪದ್ರವ ಬರಬಾರ್ದು ಅಂದ್ರೆ ಈ ಗುಡಾರ ಸುತ್ತಲೂ ಯೇಸು ರಕ್ತವೇ ಬೇಕು. ಯೇಸು ರಕ್ತ ಬೇಕೇ ಬೇಕು. ಅದು ಸಣ್ಣ ಮನೆ ಆಗಿರ್ಬೋದು, ದೊಡ್ಡ ಮನೆ ಆಗಿರ್ಬೋದು, ನೀವು ಯಾರೇ ಆಗಿರ್ಬೋದು. ಶಾಂತಿ, ಸಮಾಧಾನ, ಆಶೀರ್ವಾದ, ನೀತಿ, ಪ್ರೀತಿಯಲ್ಲಿ ಇರ್ಬೇಕಂದ್ರೆ ಯೇಸು ಅಲ್ಲಿರ್ಬೇಕು ಪ್ರಿಯರೇ. ಯೇಸು ಇಲ್ಲದೆ ಹೋದ್ರೆ ಆ ಮನೆಯಲ್ಲಿ ನೀವೆಷ್ಟೇ ಪ್ರಾರ್ಥನೆ ಮಾಡಿ, ನಾನು ಬಂದು ಪ್ರಾರ್ಥನೆ ಮಾಡಿದ್ರು ಕೂಡ ವ್ಯರ್ಥ. ಹಲ್ಲೆಲೂಯಾ. ನಾನು ಬಂದು ಪ್ರಾರ್ಥನೆ ಮಾಡ್ತೀನಿ, ಒಳ್ಳೆ ಊಟ ಕೊಡಿದ್ರಿ, ಸ್ವಲ್ಪ ಗಾಳಿ ಕೊಡ್ತಾ ಹೋಗ್ಬಿಟ್ಟು ನನಗೆ ಅಷ್ಟೇ ಸಾಕ? ನನಗೆ ಒಂದು ದೇಹದಲ್ಲಿ ದಾಹ ಇದೆ. ಏನು ಗೊತ್ತಾ? ನೀವು ಕೊಡೋದೆಲ್ಲ ಇದೆಯೇ ಸೀಮಿತ, ಆದರೆ ನೀವು ಯೇಸುವಿಗೆ ಸ್ವಂತವಾಗಬೇಕೆಂಬುದಾಗಿ ನನ್ನ ದಾಹ, ಅದು ನನ್ನ ಹಂಬಲ. ನಿಜವಾದ ಆಶೀರ್ವಾದ ನೀವು ಹೊಂದಬೇಕೆಂಬುದಾಗಿ ನನ್ನ ಆಸೆ. ನಿಜವಾದ ಆಶೀರ್ವಾದ ಇದೆಲ್ಲ ಸ್ವಲ್ಪ ಸ್ವಲ್ಪ ಅಷ್ಟೇ. ಬಲವಾದ ಆಶೀರ್ವಾದ ನಾವು ಯೇಸುವಿಗಾಗಿ ಸಾಕ್ಷಿಯಾಗಿ ನಿಂತಾಗ, ನಾವು ಯೇಸುವಿಗಾಗಿ ಆ ಗ್ರಾಮದಲ್ಲಿ ನಿಂತಾಗ, ನಾವು ಯೇಸುವಿಗಾಗಿ ಜನರ ಮುಂದೆ ನಿಂತಾಗ, ನಾವು ಯೇಸುವಿಗಾಗಿ ಜನರ ಮುಂದೆ ಯೇಸು ಸ್ವಾಮಿ ಮಕ್ಕಳಾಗಿ ನಾವು ನಿಲ್ಲುವಾಗ ಯೇಸು ಸ್ವಾಮಿ ನಮ್ಮನ್ನು ನೋಡಿ ಏನ್ ಹೇಳ್ತಾನೆ ಗೊತ್ತಾ? ಬಲ ನಂಬಿಗಸ್ತನಾದ ಒಳ್ಳೆ ಮಕ್ಕಳೇ. ನಿನ್ ಚಿಕ್ಕ ಗ್ರಾಮ, ದೊಡ್ಡ ಗ್ರಾಮ, ದೊಡ್ಡೂರು, ಸಣ್ಣೂರು ಗೊತ್ತಿಲ್ಲ, ದೊಡ್ಡ ಮನೆ, ಸಣ್ಣ ಮನೆ ಗೊತ್ತಿಲ್ಲ. ಯೇಸು ಸ್ವಾಮಿಗೆ ಆ ಮನೆಯಲ್ಲಿ ಸ್ಥಾನ ಇದ್ರೆ ಸಾಕು. ಯೇಸು ಆ ಮನೆಯಲ್ಲಿ ಇದ್ರೆ ಸಾಕು. ರೋಗಕ್ಕೆ ಅಲ್ಲಿ ಬರ್ಲಿಕ್ಕೆ ಎಂಟ್ರಿ ಇಲ್ಲ, ಸೈತಾನಲ್ಲಿ ಬರ್ಲಿಕ್ಕೆ ಎಂಟ್ರಿ ಇಲ್ಲ. ಯೇಸು ಸ್ವಾಮಿ ನೋಡಿದ್ರೆ ಭಯಪಡ್ತಾನೆ. ಪ್ರಿಯರೇ, ಭಯಪಡ್ತಾನೆ. ನಂಬ್ತಾ ಇದ್ದೀರಾ? ನಂಬರ್ ಒಂದ್ಸಲ ಆಮೇಲೆ ಹೇಳ್ರಿ. ಯೇಸು ಸ್ವಾಮಿನ ಸೈತಾನ ನೋಡಿದ್ರೆ ಭಯಪಡ್ತದೆ, ರೋಗ ನೋಡಿದ್ರೆ ಭಯಪಡ್ತವೆ. ಪ್ರತಿ ಕಾರ್ಯಗಳು ಯೇಸು ಸ್ವಾಮಿಯ ಕತ್ತಲ ಅಂಧಕಾರದ ಕಾರ್ಯಗಳೆಲ್ಲ ಕೂಡ ನನ್ನ ರಕ್ಷಕನನ್ನು ನೋಡಿದ್ರೆ ಭಯಪಡೋದು. ಕಾರಣ ಏನು ಗೊತ್ತಾ? ಆತನಲ್ಲಿ ಶಕ್ತಿ ಇದೆ, ನನ್ನಲ್ಲಿ ನಿನ್ನಲ್ಲಿ ಇಲ್ಲ. ಇಲ್ಲದೆ ಇರ್ಬೋದು. ರಕ್ಷಕನು ನಮ್ಮ ಮನೆಯಲ್ಲಿರುವಾಗ ಆತನ ನೋಡಿ ಭಯಪಡ್ತಾರೆ. ನೋಡ್ರಿ, ಕಳ್ಳನು ಎಂಬುದಾಗಿ ಆತನ ವಾಕ್ಯ ಹೋಲಿಸಿ ಹೇಳ್ತಾ ಇದ್ದಾನೆ, ಕಳ್ಳನು ಬರುವಂತೆ. ಈಗ ಈ ಮನೆಯಲ್ಲಿ ಖಜಾನ ಇದೆ, ಈ ಮನೆಯಲ್ಲಿ ಹಂಗೆ ಬಿಟ್ಟು ಹೋದ್ರೆ ಕಳ್ಳರಿಗೆ ಬಹಳ ಈಸಿನಾ ಇಲ್ಲ ಕಷ್ಟನಾ? ಈಜಿ. ಹಾಗೆ ನಮ್ಮ ಜೀವಿತ ಕೂಡ ನಾವು ಯೇಸುವಿಗೆ ಇಷ್ಟ ಇದ್ದ ಕಾರ್ಯ ಮಾಡುವುದೇ ಸೈತಾನಿಗೆ ಇಷ್ಟ. ಇವ್ರು ಹಿಂಗೆ ಇರ್ಬೇಕಪ್ಪ, ಇವ್ರು ಹಿಂಗೆ ಇರ್ಬೇಕು. ಯೇಸು ಸ್ವಾಮಿನ ಅರ್ಥ ಮಾಡಬಾರ್ದು, ಯೇಸು ಸ್ವಾಮಿನ ಅರ್ಥ ಮಾಡಬಾರ್ದು. ಕೆಲವರು 20, 30, 10 ವರ್ಷ, 15 ವರ್ಷ ನಂಬಿದಾರ ದೇವರು ನಂಬಿ, ಆದ್ರೆ ಅವರಿಗೆ ಇನ್ನು ಯೇಸು ಸ್ವಾಮಿ ಅರ್ಥ ಆಗಿಲ್ಲ. 92
1992ರಲ್ಲಿ ದೇವರು ನಂಬಿದಂತ ಒಬ್ಬ ಸಹೋದರಿ ತಾಯಿ ಹೇಳ್ತಾ ಇದ್ದಾರೆ ನನಗೆ. ಅವ್ರು ಫೋನಲ್ಲಿ ಮಾತಾಡ್ತಾ ಇದಾರೆ. ಏನಂತ ಮಾತಾಡ್ತಾರೆ ಗೊತ್ತಾ? ಅದು ಆ ಮಾತು ನನಗೆ ಬಹಳ ದುಃಖ ಅನಿಸ್ತು. 92ರಲ್ಲಿ ದೇವರು ನಮಗೆ ರಕ್ಷಣೆ ಹೊಂದಿದ ಆ ವ್ಯಕ್ತಿ ಏನು ಹೇಳ್ತಿದ್ದಾರೆ ಗೊತ್ತಾ? ಆ ವ್ಯಕ್ತಿ ಏನು ಹೇಳ್ತಾರೆ ಗೊತ್ತಾ? ಗಂಡನಿಗೆ ಅವರು ಮಗಳ ಗಂಡನಿಗೆ ಆರಾಮಿಲ್ಲ ಅಂತ ಆಯ್ತು ಹೇಳ್ತಾಳೆ, ಯಾರಾದ್ರೂ ಸ್ವಾಮಿ ಹತ್ರ ಹೋಗಿ ಸ್ವಲ್ಪ ಕೇಳ್ರಿ. ಅಲ್ಲೇಲುಯ್ಯ, ಅಲ್ಲೇಲುಯ್ಯ. ನಾನು ಅವತ್ತು ಹೇಳಿದೆ, ನಮ್ಮ ಸಭೆಗಿನ್ನ ಬರ್ಬಾರ್ದು, ನೀವು ಕಟ್ ಏನ ಫೋನ್ ಮಾಡ್ತಾರೆ, ಪಾಪ ಬಂದು ಬರಲ್ಲ. 1992ರಲ್ಲಿ ದೇವರು ನಮ್ಗೆ ಏನು ಪ್ರಯೋಜನ? ಏನು ಪ್ರಯೋಜನ? ಯಾರಿಗೆ ಯಾರಿಗೆ ಉಪಯೋಗ ಆಯ್ತು ಹೇಳ್ರಿ? ಸೈತಾನಿಗೆ ಸಂಬಂಧಪಟ್ಟ ಸಂತತಿ ಅದು. ಸೈತಾನ್ ಅವ್ರನ್ನ ಯೂಸ್ ಮಾಡ್ತಾ ಇರ್ತಾನೆ. ಮಂತ್ರ ತಂತ್ರ ಕುಂತ್ರ ಅಂತ ಇವೆಲ್ಲ ಕುಯುಕ್ತಿಯಲ್ಲಿ ನಡೆಸ್ತಾ ಇದ್ದಾನೆ. ಬೇರೆ ಯೇಸು ರಕ್ತ ಎಂಥದ್ದು ಗೊತ್ತಾ? ಯೇಸು ರಕ್ತ ಎಂಥದ್ದು ಗೊತ್ತಾ ಪ್ರಿಯ ಆತ್ಮೀಯ ಸಹೋದರಿ ಸಹೋದರ? ಯೇಸು ಯಾರು ಗೊತ್ತಾ? ಯೇಸು ಎಂಥವ್ರು ಗೊತ್ತಾ? ಒಂದು ಸಲ ನಿನ್ನ ಜೀವಿತದಲ್ಲಿ ಬರುವುದಾದ್ರೆ, ಅದರ ಎಂಟ್ರಿ ಕೊಟ್ರೆ ನಿನ್ನ ಜೀವಿತವೆಲ್ಲ ಕೂಡ ಸುಂದರವಾಗಿ ಮಾರ್ಪಡಿಸಲು ಶಕ್ತನು. ಜಕ್ಕಾಯ ಒಬ್ಬ ಪಾಪಿ. ಜಕ್ಕಾಯನಲ್ಲಿ ಯಾವ ನೀತಿ ಇಲ್ಲ. ಯೇಸು ಆ ಮನೆಗೆ ಎಂಟ್ರಿ ಕೊಟ್ಟ ಕೂಡಲೇ ಜಕ್ಕಾಯನ ಪಾಪದ ಜೀವಿತವೆಲ್ಲ ಹೋಯಿತು. ನೀತಿ ಭರಿತವಾಗಿ ಯೇಸುವಿಗೆ ಸಾಕ್ಷಿಯಾಗಿ ಜೀವಿಸ್ತಾ ಇದ್ದಾನೆ. ಬೈಬಲಲ್ಲಿ ಸತ್ಯವೇದದಲ್ಲಿ ನನ್ನ ಸ್ವಾಮಿ ಮಾಡಿರುವ ಕಾರ್ಯಗಳು ನಾವು ನೋಡುವುದಾದ್ರೆ ಅನೇಕರಿಗೆ ಅನೇಕ ಉಪಕಾರ ಮಾಡಿದ್ದಾನೆ. ಯಾರ್ಯಾರು ಆತನ ಅಟ್ಕೊಂಡು ನಿಂತಿದ್ದಾರೋ ಅವರು ಭೂಮಿಯಲ್ಲಿ ತಲೆ ಕೆಳಗೆ ಮಾಡುವ ಚರಿತ್ರೆಗಾರರಾಗಿ ದೇವರು ನಿಲ್ಲಿಸಿದ್ದಾನೆ. ನಾವು ನಿಲ್ಲಬೇಕು ಯೇಸು ಸ್ವಾಮಿಯನ್ನು. ಫಸ್ಟ್ ನಾವೇನಾಗ್ಬೇಕು ಹೇಳ್ರಿ? ಅಲ್ಲೇಲುಯ್ಯ. ಪೇರೆಂಟ್ಸ್ ಹೇಳ್ತಾರೆ, ಏನಾಗಲ್ಲ ತಿನ್ರಿ. ಅಲ್ಲೇಲುಯ್ಯ. ಏನಾಗಲ್ಲ ತಿನ್ನಪ್ಪ, ನೀನು ನೋಡ್ತಾನೆ ದೇವರು, ತಿನ್ನ, ಏನಾಗಲ್ಲ. ಒಂದ್ಸಲ ಒಂದು ಗ್ರಾಮಕ್ಕೆ ಕರೆದಿದ್ದಾರೆ. ನಾನು ನಮ್ಮ ಮಿಸಸ್ ಹೋಗಿದ್ದೀವಿ. ನನ್ನ ದೊಡ್ಡ ಮಗಳು ಒಬ್ಬಳೇ ಹುಟ್ಟಿದ್ದಾಳೆ ನೋಡ್ರಿ. ಅದು ನಮಗೆ ಗೊತ್ತಿಲ್ಲ, ಹೋಗಿದ್ದೀವಿ. ಬಟ್ ಓದ್ಕೊಳ್ಳೇನೆ 2 ಥರದ ಅಡಿಗೆ ಮಾಡ್ತಾ ಇದ್ದಾರೆ ಅವರು. ಒಂದೇನೋ ದೇವ್ರಿಗೆ ಮಾಡಿರಂತ, ಒಂದೇ ನಮಗೆ ಸಪ್ರೇಟ್ ಮಾಡಿರಂತ. ಯಥಾರ್ಥವಾಗಿ ಹೇಳ್ತಾ ಇದ್ದೀವಿ, ಗಮನಿಸಿದೆ. ಆ ದಿನ ಏನಾಯ್ತು ಗೊತ್ತಾ? ಪರಿಶುದ್ಧಾತ್ಮ ದೇವರು ನನ್ನನ್ನು ಪ್ರೇರಣೆ ಮಾಡ್ತಾ ಇದ್ದೀನಿ, ಇದನ್ನು ಜಾಗ ಖಾಲಿ ಮಾಡಪ್ಪ, ಇಲ್ಲಿ ಎಷ್ಟೊತ್ತು ಇರಬಾರ್ದು ಅಂತ. ಒಂದು ಅವಕಾಶ ದೇವರೇ. ಹಂಗೆ ಹೋಗಿ ಬರಲ್ಲ, ಹಂಗೆ ಹೋದ್ರೆ ಇವರು ಬೇಜಾರಾಗ್ತಾರೆ. ಸ್ಟಾರ್ಟಿಂಗ್ ಪ್ರಾರಂಭದಲ್ಲಿ ಏನು ಮಾಡಿದೆ, ಅವ್ರಿಗೊಂದು ಅದಕ್ಕೆ ಕಟ್ ಮಾಡಿದ್ದು ಅದಕ್ಕೆ ಮಾಡ್ತಾ ಇದ್ದಾರೆ. ಇನ್ನೊಂದು ನಮಗೆ ಸಪ್ರೇಟ್ ಆಗಿ ಚಿಕನ್ ತಂದು ಮಾಡ್ತಾ ಇದ್ದಾರೆ. ಒಬ್ಬ ತಾಯಿ ಅದನ್ನು ಮಾಡ್ತಾ ಇದ್ದಾರೆ. ಆ ತದನಂತರ ಆ ತಾಯಿ ಏನು ಮಾಡ್ತಾಳೆ, ಒಂದು ಸ್ಪೂನ್ ತಾಯಿಕೊಂಡಿದ್ದಾರೆ. ಸ್ಪೂನ್ ಅದಕ್ಕೆ ಇದು ಮಾಡೋದು ಬೇಕಲ್ಲ, ಮಿಕ್ಸ್ ಮಾಡೋದು ಬೇಕಲ್ಲ. ಆ ಸ್ಪೂನ್ ಇದರಲ್ಲಿ ಇಡ್ತಾ ಇದ್ದಾರೆ, ಅದರಲ್ಲಿ ಇಡ್ತಾ ಇದ್ದಾರೆ. ಅದರಲ್ಲಿ ಇಡ್ತಾರೆ. ನಮ್ಮ ಹೆಣ್ಮಕ್ಳಿಗೆ ಹೇಳಿದೆ, ನಾನು ಮಿಸ್ಸಸ್ಗೆ ಹೇಳಿದೆ, ರೈಟ್ ಹೇಳಿದ್ವಾ, ಊಟ ಏನು ಬೇಡ, ದೇವರಿಗೆ ಸ್ತೋತ್ರ. ದೇವರು ನಮ್ಗೆ ಕದ್ದಿದ್ದೇ ಹೆಚ್ಚು, ಆತನಿಗೆ ಕೃಪೆ ಸಿಕ್ಕಿದ್ದೇ ಹೆಚ್ಚು. ಆ ಕೃಪೆ ನಾವು ವ್ಯರ್ಥ ಮಾಡ್ಕೊಳ್ಬಾರ್ದು. ಅನೇಕರಿಗೆ ನಾವು ಆಶೀರ್ವಾದಕರವಾಗಿರ್ಬೇಕು ಹೊರತು ಇದು ಯಾವುದು ಬೇಡ ಅಂತ ಬಂದ್ಬಿಟ್ವಿ. ಕೀಬೋರ್ಡ್ ಬೇಡ, ಫೋನ್ ಮಾಡಿ ಏನು ಹೋಗ್ಬಿಟ್ರೆ, ಇಲ್ಲ ಸ್ವಲ್ಪ ಅರ್ಜೆಂಟ್ ಇತ್ತು ಬಂದ್ಬಿಟ್ಟೆ. ಅಲ್ಲೇಲುಯ್ಯ. ಕುದುರೆ ಸಪ್ರೇಟು, ಕತ್ತೆ ಸಪ್ರೇಟ್ ಇದೆ ಹೇಳ್ರಿ. ಕುದುರೆ ಒಂದು ಕೆಲಸಕ್ಕೆ ಬರ್ತದೆ, ಕತ್ತೆ ಕೂಡ ಒಂದು ಕೆಲಸಕ್ಕೆ ಬರ್ತದೆ. ಆದರೆ ಡಿಫ್ರೆಂಟ್ ಇದೆ. ಕುದುರೆಗಿಂತಲೂ ಕತ್ತೆ ಹಾರ್ಡ್ ವರ್ಕ್ ಮಾಡ್ತದೆ. ಆದರೆ ಅದರ ಹೆಸರು ಕತ್ತೆ. ಏನು ಹೇಳಿ? ಕತ್ತೆನೇ. ಇದಕ್ಕೆ ಕಂಪೇರ್ ಮಾಡಿದ್ರೆ ಅದ್ರ ಲೈಫೇ ಬೇರೆ, ಇದ್ರ ಲೈಫೇ ಬೇರೆ. ಕತ್ತೆ ಅಕ್ಷನ್ ಕೈಯಲ್ಲಿ ಇರ್ತದೆ, ಕುದುರೆ ರಾಜನ ಕೆಳಗಡೆ ಇರ್ತದೆ. ಕಂಪೇರ್. ಬಟ್ ಅದು ಕುದುರೆ ಅಂತಾರೆ, ಅದನ್ನು ಕತ್ತೆ ಅಂತಾರೆ. ನಮ್ಮ ಜೀವಿತದಲ್ಲಿ ನಾವೀಗ ಲೋಕ ನಮ್ಮ ಮುಂದೆ ಇದೆ. ಲೋಕದಲ್ಲಿ ಅನೇಕರು ಬಲವಂತ ಮಾಡ್ತಾ ಇದ್ದಾರೆ, ಬರ್ರಿ, ಏನಾಗಲ್ಲ, ಮಾಡ್ರಿ, ತಿನ್ರಿ, ಉಣ್ರಿ. ನಾನೊಂದು ಮಾತು ಹೇಳ್ತಾ ಇದ್ದೀನಿ, ನೀನು ಪ್ರತ್ಯೇಕಿಸಲ್ಪಟ್ಟ ವ್ಯಕ್ತಿ, ಆರಿಸಲ್ಪಟ್ಟ ಸಹೋದರಿ. ನಿನ್ನನ್ನು ದೇವರು ಆರಿಸ್ಕೊಂಡಿದ್ದಾನೆ. ನಾನು ಕರೆದ್ರೆ ಬರಲ್ಲ. ನೀವು ಯಾರು ಬರ್ತೀರಾ ಪ್ರಿಯರೇ? ಬರ್ತೀರಾ? ಬರಗಾಗ್ತದ? ಹಲೋ, ಯಾರು ಬರಲ್ಲ? ಬರ್ತೀರಾ? ಅರೇ, ಒಂದ್ಸಲ ನನ್ನ ಮಗನ ಬರ್ತಡೇ ಇದ್ದ ಬರೆಯ ಬಂದ್ರು. ಒಬ್ರು ರಾಯದುರ್ಗ ಹೋಗಿದಾರೆ, ಒಬ್ರು ಜಕ್ಕಲ್ ಸೇರಿಗೆ ಹೋಗಿದ್ದಾರೆ. ಯಾರೇ ಆಗಿಲ್ಲ ಅವತ್ತು ನಾನು ಕರೆದ್ರೆ ಕರೆಕ್ಟಾ? ಯಥಾರ್ಥವಾಗಿ ಹೇಳ್ತಾರೆ, ಗುರುಬಿಟ್ಟಿನ ಮುಂದೆ ನಿಂತ್ಕೊಂಡು ಏನಾದ್ರು ಅನ್ಕೊಳ್ಳಿ. ಆಮೇಲೆ ಜಾಸ್ತಿ ನನ್ನ ಮನೆಗೂ ಏನು ತೊಂದರೆ ಇಲ್ಲ. ನಾನು ಮಾತಾಡೋದು ಯಥಾರ್ಥವಾಗಿ. ದೇವರಿಗೆ ಸ್ತೋತ್ರ.
ಒಬ್ಬರು ಇಲ್ಲ. 5 ಕೆಜಿ ಚಿಕನ್ ಮಾಡಿದ್ದೀವಿ. ನಮ್ಮ ಸಭಿಕರು ಬರ್ತಾರೆ ಈ ದಿನ ಕೇಕ್ ಕಟ್ ಮಾಡಿ ನನ್ನ ಮಗನ ಬರ್ತಡೇ ಅಂತ ಊಟ ಮಾಡಿಸಿ ಕಳ್ಸೋಣ ಅಂತ 5 ಕೆಜಿ ಚಿಕನ್ ಮಾಡಿದ್ದೀವಿ. ಯಾರು ಒಬ್ಬರು ಒಂದು ನೊಣ ಬಂದಿಲ್ಲ. ಮಲ್ಲಮ್ಮೀನು ಬಂದು ಇಲ್ಲಣ್ಣ ಮತ್ತೆ ಯಾರು ಬರಲಿಲ್ಲ, ಯಾರು ಬರಲ್ಲ ಅಲ್ಲೇ ಓ ಅಂತ ಆಗ ಹೇಳಿದ್ರು. ಇನ್ನೊಬ್ರು ಎಲ್ಲಿ ಹೋದ್ರಪ್ಪ? ನಾನು ಅಲ್ಲಿ ರಾಯದುರ್ಗದಲ್ಲಿದ್ದೀನಿ, ಮಠಮಾರಿಯಲ್ಲಿದ್ದೀನಿ, ಗುಂಜಳ್ಳಿಯಲ್ಲಿದ್ದೀನಿ, ಬೀಗಸೂಗರಲ್ಲಿದ್ದೀನಿ, ರಾಯಚೂರಲ್ಲಿದ್ದೀನಿ. ಇಷ್ಟೇ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ. ನಾನು ನಿಮಗೆ ಹೇಳಿದ್ರು ಎಲ್ಲ ಊರ ಹೆಸರೇ ಅವೆಲ್ಲ. ಈಗ ಹೇಳ್ತಲ್ಲ ಬೀಗಸೂಗರು, ಮಠಮಾರಿ, ಗುಂಜಳ್ಳಿ ಇವೆಲ್ಲ ಇವು ರಾಯಚೂರು ಹತ್ರ ಇರೋ ಊರುಗಳು ಇವೆಲ್ಲ. ಪ್ರಿಯ ಆತ್ಮೀಯರೇ, ನಮ್ಮ ಜೀವಿತದಲ್ಲಿ ಯೇಸುವಿಗೆ ಸ್ಥಾನ ಇದೆಯಾ? ಯೇಸು ಅದನ್ನು ಕೇಳ್ತಾ ಇದ್ದಾನೆ. ನಮ್ಮ ಮನೆಯಲ್ಲಿ ಯೇಸುವಿಗೆ ಸ್ಥಾನ ಇದೆಯಾ? ಉಪದ್ರವ ಬರಬಾರ್ದಾ? ಯೇಸುವಿಗೆ ಸ್ಥಾನ ಕೊಡು. ಯೇಸುವಿಗೆ ಸ್ಥಾನ ಕೊಡು. ನೀನು ನೆಮ್ಮದಿಯಾಗಿರ್ಬೇಕಾ? ನೀನು ಎಲ್ಲ ಇರಲಿ, ನಿನ್ನ ಗುಡಿಸಲಿ ಸೋರ್ತಾ ಇರಲಿ ಪರವಾಗಿಲ್ಲ, ನೀನು ನೆಮ್ಮದಿಯಾಗಿರ್ಬೇಕು, ಸಮಾಧಾನವಾಗಿರ್ಬೇಕು. ಯೇಸುವಿಗೆ ಸ್ಥಾನ ಕೊಡು. ಲಾಜರ್ನ ಎಲ್ಲಿದ್ದಾನೆ ಗೊತ್ತಾ? ಲಾಜರ್ನ ಎಲ್ಲಿದ್ದಾನೆ ಹೇಳ್ರಿ? ಒಳ್ಳೆ ಬಿಲ್ಡಿಂಗ್ ಅಲ್ಲಿ ಇದ್ದಾನ? ಇಲ್ಲ. ಲಾಜರ್ ಒಳ್ಳೆ ಬಿಲ್ಡಿಂಗ್ ಅಲ್ಲಿ ಇಲ್ಲ. ಶ್ರೀಮಂತನ ಮನೆ ಬಾಗಿಲು ಗೇಟ್ ಹತ್ರ ಇದ್ದಾನೆ. ಅಲ್ಲೇ ಅವನಿಗೆ ಸಮಾಧಾನ ಇದೆ. ಅಲ್ಲೇ ಅವನಿಗೆ ಸಮಾಧಾನ ಇದೆ. ಎಷ್ಟು ವರ್ಷ ಇದ್ದಾನೆ ಅವನು? ಅದೇ ರೋಗದಲ್ಲಿದ್ದಾನೆ. ನಾಯಿಗಳು ಕುರುಗಳು ಕುರುಬನ್ನು ಹಾಕ್ತಾ ಇದ್ದಾವೆ, ಕಿವಿ ರಕ್ತ ಸೋರ್ತಾ ಇದೆ. ಆದ್ರೆ ಅವನು ಸತ್ತ. ದೂತರು ಬಂದು ತೆಗೆದುಕೊಂಡು ಹೋಗಿ ಅಬ್ರಾಮನ ಎದೆಗೆ ಒದಗಿಸ್ಬಿಟ್ಟು, ಇದಪ್ಪ ನಿನ್ನ ಸ್ಥಳ. ಭೂಲೋಕದಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀ, ನರಳಿದಿ, ಭಯಂಕರವಾದ ರೋಗವನ್ನು ಅನುಭವಿಸಿದಿ. ಪರಲೋಕದಲ್ಲಿ ಅಬ್ರಾಮನ ಎದೆಯಲ್ಲೇ ನೀನು ಇರಬೇಕು. ಅಬ್ರಾಮನ ಎದೆಯಲ್ಲಿ ಎಷ್ಟು ಸಂತೋಷ ಇದೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಅದೇ ಶ್ರೀಮಂತನ ಸತ್ತಂತ ತೆಗೆದುಕೊಂಡು ಹೋಗಿ ನರಕದಲ್ಲಿ ಬಿಸಾಕಿದ್ರು ಅವನ್ನ. ಅಲ್ಲಿ ಹುಳ ಸಾಯಿಲ್ಲ, ಬೆಂಕಿ ಆರಿಲ್ಲ, ಹುಳ ಸಾಯಿಲ್ಲ. ಪ್ರಿಯರೇ, ಆತ್ಮೀಯ ಸಹೋದರಿ ಸಹೋದರ, ಸಮಾಧಾನ ಇಲ್ಲದ ಜೀವಿತ ಬೇಡ. ಸಮಾಧಾನ ಏನಿಲ್ಲ ಪರವಾಗಿಲ್ಲ. ಈ ದಿನ ನಮ್ಮ ಹತ್ರ ಏನಿಲ್ವಾ? ದೇವರಿಗೆ ಸ್ತೋತ್ರ ಹೇಳ್ದೇವಾ. ನಾವು ಇದ್ದಿದ್ರಲ್ಲಿ ನಮಗೆ ತೃಪ್ತಿಯಾಗಿರೋದನ್ನು ಕಲಿಸಪ್ಪ. ನಾವು ಸಮಾಧಾನವರು, ಫ್ಯಾಮಿಲಿ ಎಲ್ಲ ಸಮಾಧಾನವಾಗಿರೋ. ಕೆಲವು ಕುಟುಂಬಗಳಲ್ಲಿ ಗಂಡನ ಮಗ ಹಿಂಗಾಗಿ ಹೆಂಡತಿ ಮಕ್ಕ ಅಂತ. ಹಲ್ಲೆಲೂಯಾ. ಗಂಡ ಹೆಂಡತಿ ಹೆಂಗಿರ್ಬೇಕು ಹೇಳ್ರಿ? ಗಂಡ ಹೆಂಡತಿ ಹೆಂಗಿರ್ಬೇಕು ಹೇಳ್ರಿ? ಅಕ್ಕವ್ರು ಕರಿತಾ ಇರ್ತಾರೆ, ನನಗೆ ಭಾಳ ತುಂಬ ಇಷ್ಟ. ಶಿವೋ ಶಿವೋ, ವೆರಿ ಗುಡ್. ಹಲ್ಲೆಲೂಯಾ. ಗಂಡ ಹೆಂಡತಿ ಬಾಂಧವ್ಯ ಒಂದಿರುತ್ತಲ್ಲ ಪ್ರೇರೆ, ಭಾಳ ಅಮೂಲ್ಯವಾದದ್ದು. ಬೈಬಲ್ ಹೇಳ್ತಾ ಇದೆ, ಭಾಳ ಅಮೂಲ್ಯವಾದದ್ದು. ಯಾವಾಗಲೂ ಮನೆಯಲ್ಲಿ ಸಮಾಧಾನ. ಯಾರ ಮನೆಯಲ್ಲಿ ಕೆಲವರು ಮನೆ ಹೋದ್ರೆ ಅಲ್ಲಿ ಕುಂದ್ರಕ್ಕಾಗಲ್ಲ, ಕುಂದ್ರೆ ಕೂಡ ಆಗಲ್ಲ. ಅವರು ಒಂದೊಂದು ಸ್ಟೋರಿ ಹೇಳ್ತಾ ಇದ್ರೆ ಒಂದು ಸಿನಿಮಾ ಮಾಡ್ಬೋದು ಅದರಲ್ಲಿ. ಅದೆಲ್ಲ ಪ್ರಿಯರ ಜೀವಿತ. ಸಮಾಧಾನ ಏನು? ಅಬ್ರಾಮನ ಗುಡಾರ ಹಾಕಿದ್ದಾನೆ ಮಾಮೂರೆ ತೋಪಿನಲ್ಲಿ. 3 ಮಂದಿ ದೇವದೂತರು ಬಂದರು. ಆತ ಹೇಳ್ತಾ ಇದ್ದಾನೆ, ಅಯ್ಯ ನನ್ನ ಗುಡಾರದಲ್ಲಿ ಕಾಲು ತೊಳ್ಕೊಂಡು ಇಲ್ಲಿ ವಿಶ್ರಮಿಸ್ಕೊಳ್ರಿ, ನಾನೇನಾದ್ರೂ ನಿಮಗೆ ತಯಾರು ಮಾಡ್ಕೊಂಡು ಬರ್ತೀನಿ, ಊಟ ಮಾಡಿ ನನ್ನ ಆಶೀರ್ವಾದ ಮಾಡಿ ಮುಂದಕ್ಕೆ ಹೋಗ್ರಂತ ಅಬ್ರಾಮನ್ ಹೇಳಿದ್ರೆ, ಆ ಮಾಮೂರೆ ತೋಪಿನಲ್ಲಿ 3 ಮಂದಿ ದೇವದೂತರು ಇರ್ತಾರೆ. ಆಗ್ಲೇ ಹೇಳಪ್ಪ, ಆ ಗುಡಾರ ನೋಡಿಕೊಳ್ಳಿ ಅವ್ರಿಗೆ ಗೊತ್ತಾಯ್ತು. ಆ ಗುಡಾರದಲ್ಲಿ ವಿಶ್ರಮಿಸ್ತಾ ಇದ್ದಾರೆ 3 ಮಂದಿ ದೇವದೂತರು. ತಂದೆ ಕುಮಾರ ಪರಿಶುದ್ಧಾತ್ಮ, ತಂದೆ ಕುಮಾರ ಪರಿಶುದ್ಧಾತ್ಮ. ಅಬ್ರಾಮನ್ ಅವರಿಗೆ ಅತಿಥಿ ಕೊಟ್ಟ. ಅವ್ರು ಊಟ ಮಾಡಿದ್ರು. ಅಲ್ಲಿವರೆಗೂ ಸಾರಳು ಬಂಜೆ, ಅಲ್ಲಿವರೆಗೂ ಸಾರಳಿಗೆ ಮಕ್ಕಳೇ ಇಲ್ಲ, ಅಲ್ಲಿವರೆಗೂ ಏಸು ಇಲ್ಲ ಅವರಲ್ಲಿ, ದೇವರವರಲ್ಲಿ ಇಲ್ಲ, ಅಲ್ಲಿವರೆಗೆ ಅದಿಲ್ಲ. ಯಾವಾಗ ದೇವರ ಅವ್ರ ಗುಡಾರಕ್ಕೆ ಬಂದ, ಯಾವಾಗ ಅವ್ರ ಗುಡಾರಕ್ಕೆ ದೇವರು ಬಂದು ದೇವರು ಬಂದ್ರು, ದೇವ್ರ ದೂತರ ತರ ಬಂದು ಅಲ್ಲಿ ಆತನ ಕೊಟ್ಟು ಆದಿತ್ಯ ತಿಂದು ಊಟ ಮಾಡಿದ ಕೂಡಲೇ ಸಾರಳು ಹೇಳಿದಾಳ, ಕರಿಯಪ್ಪ. ನೋಡ್ರಿ, ಈ ಕೊರತೆ ಅವ್ರಿಗೆ ಏನು ಗೊತ್ತು ಪ್ರಿಯರೇ? ಅಲ್ಲಿ ಕೊರತೆ ಇದೆ ಎಂಬುದಾಗಿ ಏನು ಗೊತ್ತು ಹೇಳ್ರಿ? ಅಬ್ರಾಮನಿಗೆ ಬೆಳ್ಳಿ ಬಂಗಾರ ಕಡಿಮೆನ, ಶ್ರೀಮಂತಿಕೆಯಲ್ಲಿ ಕಡಿಮೆನ, ಆಸ್ತಿಗಳಲ್ಲಿ ಕಡಿಮೆ, ಎಲ್ಲದರಲ್ಲಿಯೂ ದೇವರು ಉನ್ನತವಾಗಿಟ್ಟಿದ್ದಾನೆ. ಆದರೆ ಇರೋದು ಒಂದೇ ಒಂದು ಕೊರತೆ, ಸಂತಾನ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ, ನಿನ್ನ ಸಾರಳನ್ನು ಅಬ್ರಾಮ್ ನೀನು ತೆಲೆಬಾದ ಅಂತ ಹೇಳಿಲ್ಲ. ಅವರು ಅಬ್ರಾಮ್ ನೀನು ತಲೆ ಬಗ್ಸು ಆಶೀರ್ವಾದ ಮಾಡೋದು ಅಂತ ಹೇಳಿಲ್ಲ. ನಿನ್ನ ಪತ್ನಿ ಸಾರಳಿದ್ದ ಕರಿ. ಆಕೆ ಬಂದು ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಬರುವ ಇದೇ ವರ್ಷದಲ್ಲಿ ನಾವು ಇದೇ ದಾರಿಗೆ ಬರುವಾಗ ನಿಮ್ಮ ಕೈಯಲ್ಲಿ ಒಂದು ಗಂಡು ಮಗನ ಇರ್ತಾರೆ. ನಾವು ಎಲ್ಲಿವರೆಗೂ ದೇವರಿಲ್ವೋ ಅಲ್ಲಿವರೆಗೂ ಅಬ್ರಾಮನ ಜೀವಿತ ಇಲ್ಲೊಂದು ಸ್ವಲ್ಪ, ಅಲ್ಲೊಂದು ಸ್ವಲ್ಪ, ಅಲ್ಲೊಂದು ಸ್ವಲ್ಪ, ಅಲ್ಲೊಂದು ಸ್ವಲ್ಪ, ಆ ಊರಾಗ 2 ದಿನ, ಈ ಊರಾಗ 2 ತಿಂಗಳು, ಆ ಊರಾಗ 3 ದಿವಸ, ಈ ಊರಾಗ 3 ದಿವಸ. ಯಾವಾಗ ದೇವರವನ್ನ ಟಚ್ ಮಾಡಿದ ಜೀವಿತ ಎಲ್ಲ ಚೇಂಜ್ ಆಯ್ತು. ಟಚ್ ಮಾಡೋ ವಿಧಾನದಲ್ಲಿರ್ಬೇಕು ಪ್ರಿಯ ಆತ್ಮೀಯ ಸಹೋದರಿ ಸಹೋದರ. ನೆಕ್ಸ್ಟ್ ವಾಕ್ಯ, ನಮ್ಮ ಗುಡಾರಗಳಿಂದ ಕೆಲವು ಹೋಗ್ಬೇಕು. ಎಲ್ಲರೂ ನಮ್ಮ ಗುಡಾರಗಳಿಂದ ಕೆಲವು ಹೋಗ್ಬೇಕು. ಏನು ಹೋಗ್ಬೇಕು?
ಅನ್ಯಾಯ, ಅತಿಕ್ರಮ, ಮೋಸ, ವಂಚನೆ ನಿನ್ನ ಆಶೀರ್ವದಿಸಲ್ಪಡಬೇಕಾ? ಸಮಾಧಾನವಾಗಿರ್ಬೇಕಾ? ಪ್ರಿಯರೇ, ಗಮನಿಸ್ರಿ, ನಿಮ್ಮನ್ನು ದೇವರಿಗೆ ಮುಂಚಾನೆ ಆಶೀರ್ವಾದ ಮಾಡಲಿ. ದೇವಾದಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲೆಂಬುದಾಗಿ ನನ್ನ ಬಯಕೆ. ದೇವರೇ ಮಾತನಾಡ್ತಾ ಇದೆ ನಮ್ಮೆಲ್ಲರ ಹತ್ರ. ಆ ವಾಕ್ಯ ನಾವು ನೋಡೋಣ. ಯೋಬನ ಪುಸ್ತಕ 22ನೇ ಅಧ್ಯಾಯ 23ನೇ ವಚನ. ಯೋಬನ ಪುಸ್ತಕ 22ನೇ ಅಧ್ಯಾಯ 23ನೇ ವಚನ. ವಾಕ್ಯ 23. ಸರ್ವಶಕ್ತನ ಕಡೆಗೆ ತಿರುಗಿಕೊಂಡು ನಿನ್ನ ಗುಡಾರಗಳಿಂದ ಅನ್ಯಾಯವನ್ನು ದೂರ ಮಾಡಿದರೆ ಉದ್ಧಾರವಾಗುವೆ. ಯೋಬನ ಪುಸ್ತಕ 22ನೇ ಅಧ್ಯಾಯ 23ನೇ ವಚನ. ನಮ್ಮ ಮನೆಗಳಿಂದ ಕೆಲವು ಹೋಗ್ಬೇಕು. ಎಲ್ಲ ನಂಬ್ತಾ ಇದ್ದಾರೆ ಈ ಮಾತು? ನಂಬ್ತಾ ಇದ್ದಾರೆ? ಹಲ್ಲೆಲೂಯಾ. ಏನು ಹೋಗ್ಬೇಕಂತ ಹೋದ್ರೆ ಆ ವಚನ ಹೋದ್ರೆ ನೀನು ಸರ್ವಶಕ್ತನ ಕಡೆಗೆ ತಿರುಗಿಕೊಂಡು ನಿನ್ನ ಲೈಫ್ಲಿಂದ ಕೆಲವು ಹೋಗ್ಬೇಕು. ತಿರುಗಿಕೊಂಡು ನಿನ್ನ ಗುಡಾರಗಳಿಂದ ಅನ್ಯಾಯವನ್ನು ದೂರ ಮಾಡಿದರೆ ಉದ್ಧಾರವಾಗಿವೆ. ಏನಾಗುವೆ? ಎಲ್ಲ ಹೇಳ್ರಿ, ಏನಾಗ್ತು ಅಂತ? ನಾವು ಯಾವುದನ್ನು ದೂರ ಮಾಡಿ ಉದ್ಧಾರವಾಗ್ತೀವಿ? ಯಾಕಿನ್ನು ನಾವು ಉದ್ಧಾರವಾಗ್ತಾ ಇಲ್ಲ? ಯಾಕಿನ್ನು ನಾವು ಉದ್ಧಾರವಾಗ್ತಾ ಇಲ್ಲ? ಪ್ರಿಯ ಆತ್ಮೀಯ ಸಹೋದರಿ, ನನ್ನ ಸಹೋದರ, ವಾಕ್ಯ ವಚನ ಹೇಳ್ತದೆ, ಅನ್ಯಾಯವನ್ನು ನಿನ್ನ ಗುಡಾರದಿಂದ ದೂರ ಮಾಡು. ನಿನ್ನ ಮನೆಯಿಂದ ಅನ್ಯಾಯವನ್ನು ದೂರ ಮಾಡು. ನಿನ್ನ ಬುದ್ಧಿಯಿಂದ ಅನ್ಯಾಯವನ್ನು ದೂರ ಮಾಡು. ನಿನ್ನ ಜೀವನದಿಂದ ಅನ್ಯಾಯವನ್ನು ದೂರ ಮಾಡು. ಹಲ್ಲೆಲೂಯಾ. ಅನ್ಯಾಯವನ್ನು ದೂರ ಮಾಡು. ಮತ್ತು ನನಗೆ ಅವ್ರು ಮಾಡ್ತಾ ಇದ್ದಾರಲ್ಲ, ನೀನು ಹೋಗ್ತಾ ಇದ್ದೆ, ಅವ್ರು ಮಾಡ್ತಾ ಇದ್ದಾರ. ನೀನು ದೂರ ಮಾಡು. ನಿನ್ನನ್ನು ಕರೆದಿದ್ದ ದೇವರು ಅವ್ರನ್ನಲ್ಲ. ನಿನ್ನನ್ನು ಬ್ಲೆಸ್ ಮಾಡಿದ ದೇವರು ಅವ್ರನ್ನಲ್ಲ. ನಿನ್ನನ್ನು ದೇವರು ಕರ್ಕೊಂಡಿದ್ದು ಅವ್ರನ್ನಲ್ಲ. ಪ್ರಿಯರೇ, ಗಮನಿಸ್ರೆ, ನಾವು ಅನೇಕ ಸಲ ಬೇರೆಯವ್ರ ಮೇಲೆ ಅವಲಂಬಿತವಾಗಿ ನಮ್ಮ ಜೀವಿತ ಬದಲಾವಣೆ ಆಗಲಿಕ್ಕೆ ಅನೇಕ ಅಡ್ಡಿಗಳು. ಅವ್ರು ಹಂಗೆ ಮಾಡ್ತಾ ಇದ್ದಾರೆ, ನಾವು ಹಂಗೆ ಮಾಡ್ನೋ, ಅದರಿಂದ ಏನು ಪ್ರಯೋಜನ ಇಲ್ಲ. ಅವ್ರು ಹಂಗೆ ಮಾಡ್ತಾ ಇದ್ದಾರೆ, ನಾವು ಹಂಗೆ ಮಾಡ್ಬೇಕಂತ ದೇವರು ಹೇಳ್ತಾ ಇದ್ದಾನ? ವಾಕ್ಯ ಹೇಳ್ತದೆ ಸ್ಪಷ್ಟವಾಗಿ, ನಿನ್ನ ಗುಡಾರದಿಂದ ಅನ್ಯಾಯವನ್ನು ದೂರ ಮಾಡು, ಉದ್ಧಾರವಾಗಲಿಕ್ಕೆ ಇದು ಕಾರಣ, ಪ್ರಧಾನ ಕಾರಣ ಇದೆ. ಯೋಬನು ಹೇಳ್ತಾ ಇದ್ದಾನೆ, ಯೋಬನ ಪುಸ್ತಕದಲ್ಲಿ ಹೇಳ್ತಾ ಇದ್ದಾನೆ, ಆತನ ಅನುಭವದಲ್ಲಿ ಹೇಳ್ತಾ ಇದ್ದಾನೆ. ಆ ಪುಸ್ತಕದಲ್ಲಿ ನಿನ್ನ ಗುಡಾರದಿಂದ ಏನು ದೂರ ಮಾಡ್ಬೇಕಂತ ನೀನು? ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಅನ್ಯಾಯನೇ ಇದೆ, ಈ ಲೋಕದಲ್ಲಿ ಅನ್ಯಾಯ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನೀನು ಬದಲಾವಣೆ ಆಗ್ಬೇಕು. ನಾವು ಬದಲಾವಣೆ ಆಗ್ಬೇಕು. ನಮ್ಮ ಬದಲಾವಣೆ ಜನರಿಗೆ ಕಾಣ್ಬೇಕು. ನಮ್ಮ ಯಥಾರ್ಥತೆ ಜನರಿಗೆ ಕಾಣ್ಬೇಕು. ಕಳೆದ ವಾರ ನಾವು ವಾಕ್ಯ ನೋಡಿದೀವಿ, ಯಥಾರ್ಥವಾಗಿರ್ಬೇಕು. ಎಲ್ಲಿ? ದೇವರ ಸಮ್ಮುಖದಲ್ಲಿ. ಅಬ್ರಾಮನು ಯಥಾರ್ಥವಾಗೇ ಇದ್ದಾನೆ, ಯಥಾರ್ಥವಾಗೇ ಭಕ್ತಿ ಮಾಡಿದ್ದಾನೆ, ಯಥಾರ್ಥವಾಗಿ ಮಗನನ್ನು ಅರ್ಪಿಸಿದ್ದಾನೆ, ಯಥಾರ್ಥವಾಗಿ ದೇವರ ಮಾತನ್ನು ಕೇಳಿದ್ದಾನೆ. ಅಬ್ರಾಮನಿಗೆ ಎಷ್ಟು ಅನ್ಯಾಯ ಆಯಿತು? ಆಗ್ಲಿಲ್ವಾ? ಯೋಬನಿಗೆ ಎಷ್ಟು ಅನ್ಯಾಯವಾಯಿತು? ಆಗ್ಲಿಲ್ವಾ? ಅದನ್ನು ನಿರಾಕರಿಸಿ ಬದುಕಿದ್ದಾರೆ. ಬ್ಲೆಸ್ಸಿಂಗ್ ಅವ್ರನ್ನ ಹಿಂಬಾಲಿಸ್ತಾ ಇದೆ, ಆಶೀರ್ವಾದ ಅವ್ರನ್ನ ಹಿಂಬಾಲಿಸೇ ಹೋಗ್ತಾ ಇದೆ. ಹಲ್ಲೆಲೂಯಾ. ನಾವು ಆಶೀರ್ವಾದದಿಂದ ಹೋಗೋದಲ್ಲ ಪ್ರಿಯರೇ, ನಮ್ಮನ್ನು ಆಶೀರ್ವಾದ ಹುಡುಕಿಕೊಂಡು ಬರಬೇಕು. ಈ ರೀತಿ ನಾವು ಬದುಕಬೇಕು. ಅಂದ್ರೆ ನೀನೇ ದೊಡ್ಡ ಅಂಬಾಣಿಯ ಪಾಸ್ಟ ಅಂತ ಹೇಳ್ಬೋದು. ಅಂಬಾಣಿಗಿಂತಲೂ ಸಮಾಧಾನಕರ್ತನಾದ ದೇವರನ್ನು ನಂಬಿದ್ದೀನಿ. ಹಲ್ಲೆಲೂಯಾ. ಆ ಸಮಾಧಾನ ಹೆಂಗಿರ್ತದಂದ್ರೆ ಪ್ರಿಯರೇ, ಗುಡಾರದಲ್ಲಿ, ಆ ಮನೆಯಲ್ಲಿ ಅಯೋಮಯವಾಗಿರ್ತದೆ. ಯಾರಿಗೂ ಅರ್ಥ ಆಗಲ್ಲ, ಇವ್ರು ಹೆಂಗ್ ಬದುಕ್ತಾರಪ್ಪ, ಹೆಂಗ್ ನಡೆಸ್ತಾರಪ್ಪ, ಹೆಂಗ್ ಇವ್ರ ಜೀವನ ಸಾಗ್ತದೆ, ಹೆಂಗ್ ಹೋಗ್ತಾ ಇದ್ದಾರೆ ಇವ್ರು ಬರೋದು ಎಷ್ಟು ಆದಾಯ, ಇವ್ರ ಇನ್ಕಮ್ ಎಷ್ಟು? ಸ್ವಲ್ಪ ಆತ್ಮಗಳೇ, ಡೋಂಟ್ ವೆರಿ. ಎಲೆಯನ್ನು ದೇವ್ರು ಪೋಷಿಸಿಲ್ವಾ? ಎಲೆಯನ್ನು ದೇವ್ರು ಪೋಷಿಸಿಲ್ವಾ? ಎಲೆಯನ್ನು ದೇವರ ಆಹಾರ ಕೊಡ್ಲಿಲ್ವಾ? ನಂಬಿಕೆ ಅಷ್ಟೇ, ನಂಬಿಕೆಯಿಂದ ಸಾಕ್ಬೇಕು ನಾವು ಅಷ್ಟೇ. ಇಲ್ಲಿ ಏನು ತಂದಿಲ್ಲ, ಏನು ಒಯ್ಯುವುದೇನಿಲ್ಲ, ಬಟ್ ನಂಬಿಕೆ ಬಹಳ ಪ್ರಾಮುಖ್ಯ. ವಾಕ್ಯ ಇರ್ತದೆ, ನಿನ್ನ ಗುಡಾರದಿಂದ ಏನ್ ಮಾಡ್ಬೇಕಂತ? ಅನ್ಯಾಯವನ್ನು ದೂರ ಮಾಡ್ಬೇಕು. ಏನ್ ಹೇಳ್ರಿ, ಎಲ್ಲರ ಕೈ ಮೇಲೆ ಕೈ ಹಾಕಿ ಹೇಳ್ರಿ. ಈ ಮಾತು ಹೇಳಿಕೆ ನಿಮಗೆ ಕಷ್ಟವಾಗ್ಬೋದು, ಆದರೆ ನಾನು ಬಯಸ್ತಾ ಇದ್ದೀನಿ, ಇದು ನಿಮಗೊಂದು ಸಾಕ್ಷಿ ಆಗಿರ್ಬೇಕು. ಎಲ್ಲ ಸೆಕೆಂಡ್ ಕೊಟ್ಟು ಹೇಳ್ರಿ, ನಿನ್ನ ಗುಡಾರದಿಂದ ಅನ್ಯಾಯವನ್ನು ದೂರ ಮಾಡಿದ್ರೆ ಉದ್ಧಾರವಾಗುವೆ. ಕೆಲವು ಕುಟುಂಬಗಳಲ್ಲಿ ಅನ್ಯಾಯ ಇರ್ತದೆ ಬೇರೆ, ಕೆಲವು ಕುಟುಂಬಗಳಲ್ಲಿ ಅನ್ಯಾಯ ಇರ್ತದೆ. ದಿಕ್ಕಿಲ್ಲದವರು ಸಿಕ್ಕರೆ ಸಾಕು, ತುಳಿಯುವ ಕೆಪಾಸಿಟಿಯಲ್ಲಿ ಇರ್ತಾರೆ. ವಾಕ್ಯ ಇರ್ತದೆ, ದಿಕ್ಕಿಲ್ಲದವರು ನ್ಯಾಯಸ್ಥಾನದಲ್ಲಿ ತುಳಿಯದಿರು, ದರಿದ್ರರ ನ್ಯಾಯವನ್ನು ಅಪಹಾರಿಸದೇ ಇರು, ಅವರು ಸೃಷ್ಟಿಕರ್ತನು ಬಹಳ ದೊಡ್ಡವನಂತ. ನೋಡ್ರಿ, ದಿಕ್ಕಿಲ್ಲದವರ ಪಕ್ಷದಲ್ಲಿ ಯಾವಾಗಲೂ ದೇವರು ಕ್ರಿಯೆ ಮಾಡ್ತಿರ್ತಾನೆ.
ಇದು ವಾಸ್ತವ. ಬೈಬಲ್ ಹೇಳ್ತಾ ಇದೆ. ನಿನ್ನ ಕೆಲವು ಕುಟುಂಬಗಳಲ್ಲಿ ಇದು ಸ್ವಲ್ಪ ಹೋಗ್ಬೇಕಿದೆ, ಬೇಜಾರಾದ್ರೂ ಪರವಾಗಿಲ್ಲ, ಇದೆಲ್ಲ ಹೋಗ್ಬೇಕು. ಯಾವಾಗ ನಮಗೆ ಆಶೀರ್ವಾದ, ಯಾವಾಗ ನಮ್ಮ ಕುಟುಂಬದಲ್ಲಿ ಸಮಾಧಾನ, ಯಾವಾಗ ನಾವು ಕುಟುಂಬವೆಲ್ಲ ಕೂಡ ಸಮಾಧಾನವಾಗಿರ್ಲಿಕ್ಕೆ ಸಾಧ್ಯ ಅಂದ್ರೆ ಇದು ಹೊರಗಡೆ ಹೋದಾಗ, ಯೇಸು ಸ್ವಾಮಿ ಅಲ್ಲಿ ಬಂದಾಗ. ಜಕ್ಕಾಯಿ ಎಲ್ಲಿವರೆಗೂ ಪಾಪಿಯಾಗೇ ಇದ್ದಾನೆ. ಯೇಸು ಸ್ವಾಮಿ ಹೇಳಿದ್ರೆ ನಿನ್ನ ಮನೆಗೆ ಬರ್ಬೋದ ನಾನು? ಜಕ್ಕಾಯಿ ನಿನ್ನ ಮನೆಗೆ ಬರ್ಬೋದೇನಪ್ಪ? ಬರಲ್ಲ ಅಂತ ಹೇಳಿದ್ರೆ ಜಕ್ಕಾಯಿ ಹೇಳ್ತಾನೆ, ಸಂತೋಷ ಪಾಪ ನನ್ನ ಮನೆಗೆ ಬಾ. ಕರ್ಕೊಂಡು ಹೋಗಿ ಕೂತ್ ಕೂಡಲೇ ಅಷ್ಟೇ ಆ ಜಕ್ಕಾಯಿನ ಜೀವಿತ ಬದಲಾವಣೆ. ಯೇಸು ಅವನು ಅಲ್ಲಿವರೆಗೆ ಅನ್ಯಾಯಿಸ್ತಾನೆ, ಡಬಲ್ ಬಿಲ್ ಬರೆಯುವವನೇ, ಜನರನ್ನು ಮೋಸ ಮಾಡುವವನೇ, ಅಮಾಯಕರನ್ನು ಮೋಸ ಮಾಡುವವನೇ ಜಕ್ಕಾಯ. ಲೂಕನ ಸುವಾರ್ತೆ 19ನೇ ಅಧ್ಯಾಯ ಮನೆಗೆ ಹೋಗಿ ನೀವು ಸ್ಟಡಿ ಮಾಡಿಕೊಳ್ಳಿ. ಜಕ್ಕಾಯನ ಚರಿತ್ರೆ ಅಲ್ಲಿದೆ. ನೀವು ಹೋದ್ರೆ ಆ ಜಕ್ಕಾಯನ ಕುರಿತವಾಗಿ ಅಲ್ಲಿ ವಾಕ್ಯ ಇರ್ತದೆ. ಜಕ್ಕಾಯ ಒಬ್ಬ ಬಿಲ್ ಕಲೆಕ್ಟರ್, ಒಬ್ಬ ಒಳ್ಳೆ ಎಂಪ್ಲಾಯ್, ಒಳ್ಳೆ ದುಡ್ಡು ಸ್ಥಿತಿವಂತನು. ಆದ್ರೆ ಯೇಸು ಸ್ವಾಮಿ ಯಾವಾಗ ಮನೆಗೆ ಹೋದ, ಆ ಸ್ಥಿತಿಗತಿಗಳೆಲ್ಲ ಕೂಡ ಹೊರಗಡೆ ಹೋದವು. ಯೇಸುವಿನ ಸಂರಕ್ಷಣೆ ಆಶೀರ್ವಾದ ಆ ಮನೆಯಲ್ಲಿ ಬಂತು. ಈಗ ಆ ಮನೆಗೆ ಉಪದ್ರವ ಇಲ್ಲ, ಆ ಮನೆಗೆ ಕೇಡು ಇಲ್ಲ, ಆ ಮನೆಗೆ ಯಾವ ಕೆಡುಕನು ಕೂಡ ಆ ಮನೆಯನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಯೇಸು ಹೇಳ್ತಾ ಇದ್ದಾನೆ ಅಲ್ಲಿ ಅದೇ ಮನೆಯಲ್ಲಿ ಕುಂತು ಹೇಳ್ತಾ ಇದ್ದಾನೆ, ಈ ಮನೆಗೆ ಇವತ್ತು ರಕ್ಷಣೆ ಆಯಿತು ಎಂಬುದಾಗಿ. ನಮ್ಮ ಮನೆಗೆ ರಕ್ಷಣೆ ಇದೆಯಾ? ನಮ್ಮ ಮಕ್ಕಳಿಗೆ ರಕ್ಷಣೆ ಇದೆಯಾ? ನಮ್ಮ ಮೊಮ್ಮಕ್ಕಳಿಗೆ ರಕ್ಷಣೆ ಇದೆಯಾ? ಆತ್ಮೀಯರೇ, ದೇವರು ನಮ್ಮನ್ನು ಕರೆದಾಗ, ದೇವರು ನಮ್ಮನ್ನು ಪರಿತಪಿಸಿ ಹೇಳ್ತಾ ಇದ್ದಾನೆ, ಈಗ ರಕ್ಷಣೆ ನಿಮ್ಮೆಲ್ಲರಿಗೂ ಬೇಕು, ನಿಮ್ಮ ಮನೆಗೆ ಬೇಕು. ಯಾವನು ಹೇಳ್ತಾ ಇದ್ದಾನೆ, ನಿನ್ನ ಗುಡಾರದಿಂದ ಅನ್ಯಾಯವನ್ನು ದೂರ ಮಾಡು. ಏನ್ ಮಾಡು? ಅದು ದೂರ ಇರ್ಬೇಕು ನಮ್ಮಿಂದ. ಯಾರು ಮಾಡಿದ್ರಂತಲ್ಲ, ಯಾರು ಮಾಡಿದ್ರಂತಲ್ಲ. ಹಲ್ಲೆಲೂಯಾ. ಯಾರು ಮಾಡಿದ್ರಂತಲ್ಲ, ದೇವರು ಒಪ್ಪಲ್ಲ. ದೇವರಿಗೆ ಇದು ಸಂಬಂಧ ಇಲ್ಲದ ವಿಷಯ, ದೇವರಿಗೆ ಇದು ಸಂಬಂಧ ಇಲ್ಲದ ವಿಷಯ. ಪ್ರಿಯರೇ ಗಮನಿಸ್ರಿ, ಅನ್ಯಾಯ ಮಾಡುವುದು, ಮೋಸ ಮಾಡುವುದು, ದಗ ಮಾಡುವುದು, ವಂಚಿಸುವುದು ಸೈತಾನನ ಕ್ರಿಯೆ. ಇದು ದೇವರಿಗೆ ಗೊತ್ತಿಲ್ಲ. ಈ ಲೋಕಕ್ಕೆ ಸಂಬಂಧಪಟ್ಟ ವಿಷಯ ಇದು ದೇವರಿಗೆ ಗೊತ್ತಿಲ್ಲ. ಒಂದು ತೀರ್ಪಿದೆ, ನಮಗೆ ನ್ಯಾಯ ತೀರ್ಪಿದೆ. ಬೈಬಲ್ ಹೇಳಿದ ನ್ಯಾಯ ತೀರ್ಪಿದೆ. ಅವಾಗ ಗೊತ್ತಾಗ್ತದೆ ಏನಂತ. ಅಲ್ಲಿವರೆಗೆ ಏನು ನಮಗೆ ಗೊತ್ತಾಗಲ್ಲ. ಅಲ್ಲಿವರೆಗೆ ಏನು ಗೊತ್ತಾಗಲ್ಲ ಪ್ರಿಯರೇ, ಆತ್ಮೀಯರೇ. ನೆಕ್ಸ್ಟ್ ಲೂಕನ ಬರೆದ ಸುವಾರ್ತೆ. ನೀನು ದೇವರ ಚಿತ್ತದಂತೆ ನಡೆಯುವಾಗ ಯಾವ ಕೇಡು ನಿನಗೆ ಏನು ಮಾಡಲು ಸಾಧ್ಯವಿಲ್ಲ. ನಮ್ರಿ ಎಲ್ಲರೂ ಹಲ್ಲೆಲೂಯಾ. ಕೇಡು ನಿನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ. ಓಕೆ, ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 19ನೇ ವಚನ. ಲೂಕನ ಬರೆದ ಸುವಾರ್ತೆ ಕೊನೆಯದಾಗಿ ನಾವು ಮುಗಿಸ್ಕೊಳ್ಳಲಿರುತ್ತೇವೆ. ಸ್ವಲ್ಪ ಬೇಗನೆ ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 19ನೇ ವಚನ. ನೋಡಿರಿ, ಅವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ನೋಡಿರಿ, ಅವುಗಳನ್ನು ಚೋಳಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೀನಿ. ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ಯಾರು ಹೇಳ್ತಾ ಇದ್ದಾರೆ? ಕರೆಕ್ಟ್, ದೇವರ ವಾಕ್ಯ. ನಾನು ಹೇಳ್ತಾ ಇಲ್ಲ, ದೇವರ ವಾಕ್ಯ. ನೀನು ಅದನ್ನು ನಂಬಿದಾಗ ನಿನ್ನ ಜೀವಿತದ ಎಲ್ಲ ಕೂಡ ನೆರವೇರ್ತದೆ. ಪ್ರಿಯರೇ, ಇನ್ನೊಂದು ವಾಕ್ಯ ಇದೆ, ಅಡವೆಯ ಹುಳವು ಯಾವುದು ನಿನ್ನನ್ನು ಕೇಡು ಮಾಡಲು ಆಗಲ್ಲ. ಎಷ್ಟೋ ಜನ ನಾವು ಅಡವೆಯಲ್ಲಿ ಓಡಾಡ್ತಾ ಇರ್ತೇವೆ. ವೈರಿಯ ಸಮಸ್ತ ಬಲವು ತುಳಿಯುವುದಕ್ಕೆ ನಿನಗೆ ದೇವರ ಅಧಿಕಾರ ಕೊಟ್ಟಿದ್ದಾನಂತ. ಯಾವಾಗ ಗೊತ್ತಾ? ನೀತಿ ಭರಿತವಾದ ಜೀವಿತ ಜೀವಿಸುವಾಗ ಭಯ ಇರಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಸೇಫನು ನೀತಿವಂತನು, ಜೈಲಲ್ಲಿದ್ದಾನೆ, ಸೆರೆಮನೆಯಲ್ಲಿದ್ದಾನೆ, 44 ಮನೆಯಲ್ಲಿದ್ದಾನೆ, ಐಗುಪ್ತ ದೇಶದಲ್ಲಿದ್ದಾನೆ. ಏನಾದರೂ ಇಷ್ಟು ಭಯಪಟ್ಟನ? ದೇವರ ಪ್ರಣಾಳಿಕೆ ಅವನ ಹಿಂದಿದೆ, ದೇವರ ವಾಗ್ದಾನ ಅವನಿಗೆ ಮಾಡಿದ್ದಾನೆ, ದೇವರ ದರ್ಶನ ಅವನ ಹಿಂದೆ ಇದೆ. ಅವನಿಗೇನು ಭಯ ಇಲ್ಲ. ಎಲ್ಲಿಗೋದ್ರೂ ಆರಾಮಾಗಿದೆ, ನನ್ನ ದೇವರು ನನ್ನ ಹಿಂದೆ ಇದ್ದಾನಂತ. ಸೆರೆಮನೆಯಿಂದ ನೀವು ಸುಮ್ಮನೆ ಅಂದ್ಕೊಂಡಿದ್ದೀರ ಬೇರೆ? ಹಲ್ಲೆಲೂಯಾ. ಸೆರೆಮನೆ ಅಂದ್ರೆ ಸುಮ್ಮನೆ ಅಂದ್ಕೊಂಡಿದ್ದೀರಾ? ಅಲ್ಲಿಯೂ ಯೋಸೇಫನು ಸಂತೋಷವಾಗಿರೋದ್ರ ಕಾರಣ ಏನು ಗೊತ್ತಾ? ದೇವರ ವಾಗ್ದಾನ. ಅಪೊಸ್ತಲರ ಕಾರ್ಯಗಳ 12ನೇ ಅಧ್ಯಾಯ ನಾವು ನೋಡುವುದಾದ್ರೆ, ಪೌಲ ಸೀಲರು ಸೆರೆಮನೆಯಲ್ಲಿ ಇದ್ದಾರೆ. ಮಧ್ಯರಾತ್ರಿ ಸ್ತುತಿ ಹಾಡುಗಳನ್ನು ಆಡ್ತಾ ಇರುತ್ತೆ. ಜೈಲಲ್ಲಿರುವ ಕೈದಿಗಳೆಲ್ಲರೂ ಕೂಡ ಮಕ ಹಿಂಗ ಮಾಡ್ಕೊಂಡು ಆ ಮಕ ಹಿಡಕೊಂಡು ಕುಂತಿದ್ರೆ, ಇವ್ರು ಮಾತ್ರ ಸೆರೆಯಲ್ಲಿ ಸ್ತುತಿಗೀತೆಗಳನ್ನು ಆಡ್ತಾ ಇದ್ದಾರಂತ. ಸ್ತುತಿಗೀತೆಗಳನ್ನು ಆಡುವಾಗ ಪರಲೋಕ ತೆರೆಯಲ್ಪಟ್ಟಿತು. ಯಾವಾಗ? ಮಧ್ಯರಾತ್ರಿಯಲ್ಲಿ. ಆ ಪ್ರಾರ್ಥನೆ ಜೀವಿತ ಇದೆಯಾ ಪ್ರಿಯರೇ? ಕೆಲವರಿಗೆ ಕಷ್ಟಗಳಿದ್ದಾವೆ, ಮಧ್ಯರಾತ್ರಿ ಇದ್ದು ಪ್ರಾರ್ಥನೆ ಮಾಡ್ಲಿಕ್ಕಾಗಲ್ಲ. ಈಗೆಲ್ಲ ಪರಲೋಕ ಮುಂಚಿತ ಈಗ ಪ್ರಾರ್ಥನೆ ದೇವರು ಕೇಳ್ಬೋದು. ಬಟ್ ನೀನು ಮಧ್ಯರಾತ್ರಿಯಲ್ಲಿ ಯಾವಾಗ ಜನರು ಮಲಗ್ತಾರೋ ಪರಲೋಕ ತೆರೆದಿರ್ತದೆ. ನನಗಾಗಿ ನಿನಗಾಗಿ ಯಾವಾಗ ಪ್ರಾರ್ಥನೆ ಮಾಡ್ತಾರಂತ. ಮಧ್ಯರಾತ್ರಿ 2:15 ಈ ದಿನ ರಾತ್ರಿ 2:45 ಎದ್ದಿದ್ದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದೇವಾ? ದೇವರೇ
ಇದೇ ಸಭೆಯಲ್ಲಿ 2:30 ರಾತ್ರಿ 2:30 ನನಗೆ ಗೊತ್ತು ಪರಲೋಕ ಅವರು ತೆರೆಯಲ್ಪಟ್ಟಿರ್ತದೆ. ದೇವರು ನನ್ನ ಪ್ರಾರ್ಥನೆಯನ್ನು ಕೇಳುವುದಕ್ಕೆ ಇದೊಂದು ಅವಕಾಶ. ನಾನೇನು ಸುಮ್ಮನೆ ಆಡಂಬರಕ್ಕಾಗಿ ಹೇಳ್ತಿಲ್ಲ ಪ್ರೇರೆ, ನೀವು ಇದನ್ನು ಕಲಿಬೇಕಂತ ಹೇಳ್ತಾ ಇದ್ದೀನಿ. ರೋಗ ಇದೆಯಾ, ಕೊರತೆ ಇದೆಯಾ, ಬಡತನ ಇದೆಯಾ, ಮನೆಗೆ ರಕ್ಷಣೆ ಇಲ್ವಾ, ಶಾಂತಿ ಸಮಾಧಾನ ಇಲ್ವಾ ಅಂತೇಳಿ ಅರ್ಧರಾತ್ರಿ ಪರಲೋಕ ನಿನಗಾಗಿ ತೆರೆದಿರ್ತದೆ. ಪ್ರಾರ್ಥಿಸಿ ಮಂಡಲಾಗಿ ಬೆಳಗಿನ ಜಾವ ನೋಡಿ ನಿನಗಿರುವ ಸಂತೋಷ ಸಮಾಧಾನ ಅನ್ಯ ಜನರಿಗಿರಲ್ಲ ಪ್ರೇರೆ. ದೇವರ ಅಷ್ಟು ಆಶೀರ್ವಾದ ನಮಗಿದೆ. ಪರಲೋಕ ತೆರೆಯಲ್ಪಟ್ಟಿರ್ತದೆ. ಎಲ್ಲರ ಮಕ್ಕಳಾಗ ಪರಲೋಕ ಓಪನ್ ಆಗ್ತದೆ. ನನ್ನ ಮಕ್ಕಳು ಪ್ರಾರ್ಥನೆ ಮಾಡ್ತಾರೆ ಅಂತ ಮಾಡ್ತಾ ಇದೆಯಾ? ಅಧಿಕಾರ ಕೊಟ್ಟಿದ್ದಾನೆ ನಿನಗೆ. ನೀನು ಏನು ಬಿಟ್ಟಿದ್ರೆ ಅದು ಆ ಬೆಳೆ ನಿನಗೆ ಬರ್ತದಂತ ದೇವರು ಅಧಿಕಾರ ಕೊಟ್ಟಿದ್ದಾನೆ. ಪ್ರಾರ್ಥನೆ ಜೀವಿತ. ಆ ಸಮಯದಲ್ಲಿ ಅರ್ಧರಾತ್ರಿಯಲ್ಲಿ ಬಾಪ್ರಭು ನನ್ನ ಮನೆಯಲ್ಲಿ ನನ್ನ ಸ್ಥಿತಿಗತಿಗಳನ್ನು ಮಾರ್ಚು, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಯಜಮಾನರು, ನನಗಿರುವ ಸೇವೆ, ನನಗಿರುವ ಇಷ್ಟು ಭಾರ ಕೊಟ್ಟಿದ್ದೀವಿ ಪ್ರಭಾ, ನನಗೊಂದು ಭಾರ ಇದೆ, ನನಗೊಂದು ಸೇವೆ ಭಾರ ಇದೆ, ನಾನೇನು ಮಾಡಬೇಕು ಗೊತ್ತಿಲ್ಲ. ಈ ದಿನ ನನ್ನ ಜೀವಿತದಲ್ಲಿ ನೀನು ಚಿಂತನೆ ಇರಬೇಕು. ಸುಮ್ಮನೆ ಬಿಡ್ತಾನೆ ದೇವರು. ಈ ದಿನ ನಾವು ಇಷ್ಟು ಆರಾಮಾಗಿ ಸ್ವಚ್ಛಂದವಾಗಿ ಕುಂತು ವಾಕ್ಯ ಕೇಳ್ತಾ ಇದ್ದೀವಿ. ಕಾರಣ ಏನು ಗೊತ್ತಾ? ದೇವರ ಉಚಿತವಾದ ಕೃಪೆ ಆದ್ಮೇಲೆ ದೇವರ ಪ್ರಾರ್ಥನೆ. ಅನೇಕರು ನಾನು ಪ್ರಾರ್ಥನೆ ಮಾಡ್ತಾ ಇಲ್ಲ, ಅನೇಕರು ನನ್ನ ವಿಷಯದಲ್ಲಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ದೇವರಿಗೆ ಸಭೆಯನ್ನು ಇಳಿಸಪ್ಪ, ಸಭೆಯನ್ನು ಬಲಪಡಿಸಪ್ಪ, ಸಭೆಯನ್ನು ಉದ್ಧರಿಸಪ್ಪ. ನಾನು ನಿಮಗಾಗಿ ನಿಮ್ಮ ಕುಟುಂಬಗಳಿಗೆ ದೇವರೇ ಕುಟುಂಬಗಳನ್ನು ಉದ್ಧರಿಸು, ಆಶೀರ್ವಾದ ಮಾಡೋರು ನಿಮಗೆ ಸ್ವಂತವಾಗಬೇಕು, ಪರಿಪೂರ್ಣವಾಗಿ ಅವ್ರು ನೀವು ತಿಳ್ಕೊಳ್ಬೇಕು. ಅರ್ಧವರ್ಧ ತಿಳ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಸೈತಾನ್ ಅವ್ರನ್ನ ಅಪಹರಿಸ್ತಾನೆ, ಹೊಡ್ಕೊಂಡು ಹೋಗ್ತಾನೆ ಸೈತಾನ್. ಅರ್ಧವರ್ಧ ಸ್ವಾಮಿ ತಿಳ್ಕೊಂಡ್ರೆ ಸೈತಾನ್ ಹೊಡ್ಕೊಂಡು ಹೋಗ್ತಾನೆ. ನಾವು ಪೂರ್ತಿ ತಿಳ್ಕೊಂಡಾಗ ಮಾತ್ರ ದೇವರಿಗೆ ನಿಲ್ಲಲಿಕ್ಕೆ ಸಾಧ್ಯ. ಏನೇ ಬರಲಿ ದೇವರಿಗೆ ನಿಲ್ಲಲಿಕ್ಕೆ ಸಾಧ್ಯ. ಪ್ರಿಯ ಆತ್ಮೀಯ ಸಹೋದರ, ಸೆರೆಮನೆಯಲ್ಲಿದ್ದವರು ಸ್ತುತಿಗೀತೆಗಳನ್ನು ನಾಟು ದೇವದೂತರನ್ನು ಬಿಡಿಸಿಕೊಂಡು ಹೋದ. ಅರ್ಧರಾತ್ರಿಯಲ್ಲಿ ಯೋಸೇಫನು ಸೆರೆಮನೆಯಲ್ಲಿದ್ದಾನೆ. ಆತನಿಗೆ ಗೊತ್ತು ದೇವರ ಪ್ರಣಾಳಿಕೆ ನನ್ನ ಮೇಲೆ ಇದೆ. ಆ ಪ್ರಣಾಳಿಕೆ ಆ ವಾಗ್ದಾನ ದೇವರು ನೆರವೇರ್ತಾ ನನಗೆ ಭಯ ಇಲ್ಲ. ದೇವರೇ ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯ. ಮಾತಿನ ಬರೆದ ಸುವಾರ್ತೆ 16ನೇ ಅಧ್ಯಾಯ 18ನೇ ವಚನ, ಜ್ಞಾನೋಕ್ತಿಗಳು 12:21, ಧರ್ಮೋಪದೇಶ ಕಾಂಡ 6:2, ವಿಮೋಚನೆ ಕಾಂಡ 23, 20, 21, 21-23ವರೆಗೆ ಈ 4 ವಚನ ನಾವು ಓದಿ ಮುಗಿಸ್ಕೊಳ್ಳೋಣ ಬೇಗನೆ. ಕರ್ತನ ಬೀಸಿದೆ ಮತ್ತು ಇದು ಮುಗಿದ ನಂತರ ನಾನು ಬೇರೆ ಕಡೆಗೆ ಹೋಗಲಿದ್ದೀನಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ. ಓಕೆ ಸರಿ, ಓಕೆ ಓದ್ರಿ. ಮಾತಿನ ಬರೆದ ಸುವಾರ್ತೆ 16:18, ಜ್ಞಾನೋಕ್ತಿ 12:21, ಧರ್ಮೋಪದೇಶ ಕಾಂಡ 6:2, ವಿಮೋಚನೆ ಕಾಂಡ 23, 20, 21, 22 ಓದಿ ನಾವು ಮುಗಿಸ್ಕೊಳ್ಳೋಣ. ಒಬ್ಬೊಬ್ಬರನ್ನು ತೆಗಿ, ಸಮಯ ಇಲ್ಲ. ಒಬ್ಬೊಬ್ಬರನ್ನು ತೆಗಿ. ಅವುಗಳನ್ನು ಎತ್ತುವರು, ವಿಷ ಪದಾರ್ಥವನ್ನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ. ಯಾವ ಕೇಡಾಗಲ್ಲ. ಎಲ್ಲರೂ ಹೇಳ್ರಿ ಈಗ ನನ್ನ ಕಡೆ ನೋಡ್ರಿ. ಎಲ್ಲರೂ ಸೆಕೆಂಡ್ ಕೊಟ್ಟಿರ್ತೀವಿ. ಯಾವ ಕೇಡಾಗಲ್ಲ. ಹಲ್ಲೆಲೂಯಾ. ಅನೇಕರಿಗೆ ಭಯ. ಹಲ್ಲೆಲೂಯಾ. ಸಾಲ ತೀರ್ತದೋ ಇಲ್ಲ, ಆಶೀರ್ವಾದ ಬರ್ತದೋ ಇಲ್ಲೋ, ಅಷ್ಟರೊಳಗೆ ಏನಾಗ್ಬಿಟ್ರೆ ಅಪನಂಬಿಕೆ ಇರಬಾರ್ದು. ದೇವರ ವಾಕ್ಯ ನಾವು ನೆಕ್ಸ್ಟ್ ಜ್ಞಾನೋಕ್ತಿ 12:21 ಸಜ್ಜನಿಗೆ ಯಾವ ಹಾನಿಯೂ ಸಂಭವಿಸದು. ಯಾರಿಗೆ ಓದ್ರಿ ಆ ವಾಕ್ಯ ಓದಮ್ಮ. ಸಜ್ಜನರಿಗೆ ಯಾವ ಹಾನಿಯೂ ಸಂಭವಿಸದು. ಯಾವ ಹಾನಿಯೂ ಸಂಭವಿಸೋದು ಯಾರಿಗೆ? ಎಲ್ಲ ಹೇಳ್ರಿ. ಹಂಗೇಳ್ರಿ ಮತ್ತೇನು? ಸಜ್ಜನರಿಗೆ ಯಾವ ಹಾನಿಯೋ, ದುರ್ಜನರಿಗೆ 2 ಪಾಯಿಂಟ್ಸ್. ಸಜ್ಜನರಿಗೆ ಯಾವ ಕೇಡಾಗಲ್ಲ, ದುರ್ಜನರಿಗೆ ಕೇಡು ತುಂಬಿ ತುಳುಬಹುದು. ಇದರಲ್ಲಿ ನಾವು ಯಾವ ತೆಗೆದುಕೊಳ್ಳೋಣ? ಹಲ್ಲೆಲೂಯಾ. ಸಜ್ಜನರಾಗಿ ಬದುಕಬೇಕು. ಹಲ್ಲೆಲೂಯಾ. ಸಜ್ಜನರಾಗಿ ಬದುಕಬೇಕು. ಸೈತಾನ ನಿಮ್ಮನ್ನು ಕಾಯ್ತಾ ಇದ್ದಾನೆ. ಸೂಟ್ ಯಾವಾಗಲೂ ನಮ್ಮ ಮೇಲೆ ಗುರಿ ಇಟ್ಟಿದ್ದಾನೆ. 4 ಕಡೆಗಳಿಂದ ಅಪಾಯ ಇದೆ ನಮಗೆ. ಯುದ್ಧಕ್ಕೆ ಹೋಗುವವನು ಎಫೆಸಿಯವರು ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳಿದ ಹಾಗೆ ನಾವು ಹೋರಾಡ್ತಿರೋದು ಮನುಷ್ಯರ ಸಂಗಡವಲ್ಲ, ರಾಜ್ಯತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಆಕಾಶದ ಮಂಡಲದಲ್ಲಿರುವ ದುರಾತ್ಮ ಸೈನ್ಯ ಸಮೂಹಗಳ ಮೇಲೆಯೂ 4 ಕಡೆಯಿಂದ ನಮಗೆ ಅಪಾಯ ಇದೆ. ಹಲ್ಲೆಲೂಯಾ. ಏನು ಅಪಾಯ? ನೀನು ಆಶೀರ್ವಾದ ಅಪಾಯಿಸಬೇಕೆಂಬುದಾಗಿ ಸೈತಾನ್ ಕಾರ್ಯ. ಯುದ್ಧದಲ್ಲಿ ನೀನು ಜಯ ಹೊಂದಬೇಕು. ಯುದ್ಧದಲ್ಲಿ ಜಯ ಹೊಂದಬೇಕಾದ್ರೆ ನೀನೇನಾಗಿರ್ಬೇಕು? ಸಜ್ಜನನಾಗಿರ್ಬೇಕು. ಸಜ್ಜನಗಳು
ಅಲ್ಲೆಲ್ಲೂಯ್ಯ. ಯಾವ ಕೇಡ ನಿನ್ನ ಮಕ್ಕಳಲ್ಲೇ ಕೇಡ ಆಗ್ತದೆ, ನಿನಗೆ ಆಗಲ್ಲ. 91ನೇ ಕೀರ್ತನೆ, ನಿನ್ನ ಮಕ್ಕಳಲ್ಲಿ 1000 ಜನ ಬಲಗಡೆಯಲ್ಲಿ 10,000 ಜನ ಸತ್ತು ಬಿದ್ದ ನಿನಗೆ ತಟ್ಟುವುದಿಲ್ಲ. ದೇವರ ವಾಗ್ದಾನ. ಸಜ್ಜನರಿಗೆ ಯಾವ ಕೇಡು, ದುರ್ಜನರಿಗೆ. ನೆಕ್ಸ್ಟ್ ವಾಕ್ಯ ಧರ್ಮೋಪದೇಶ ಕಂಡ 6 ವಾಕ್ಯ 2, ವಿಮೋಚನೆ ಕಾಂಡ 23 ತೆಗೆದು 23, 20, 21, 22. ನೀವು ನಿಮ್ಮ ಪೌತ್ರದ ಸಂತತಿಯವರು ಜೀವಮಾನದಲ್ಲೆಲ್ಲ ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದುಕೊಂಡು. ಹೆಂಗಿರ್ಬೇಕಂತ ನಾವು ನಮ್ಮ ಮನೆಯವರು ಎಲ್ಲರೂ, ಅಂದ್ರೆ ಪೌತ್ರಿಯರಂದ್ರೆ ಏನು, ಮಕ್ಕಳು ಮೊಮ್ಮಕ್ಕಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಗೊತ್ತಿದೆ ನಿಮಗೆ? ನಮ್ಮಲ್ಲಿ ಕೆಲವರಿಗೆ ಕ್ಷಮಿಸುವ ಗುಣ ಇಲ್ಲ. ಮನೆಯವ್ರ ಹತ್ರ ತಯಾರು ಎದುರು, ಮನೆಗಳೆಲ್ಲ ಎದುರು. ರೆವರೆಂಡ್ ಪಾಸ್ಟರ್ ಒಬ್ಬ ಪಾಸ್ಟರ್, ದೊಡ್ಡ ಪಾಸ್ಟರ್, ಒಬ್ಬ ತಾಯಿ ಹೇಳ್ತಪ್ಪ, ಪಾಸ್ಟರ್ ಏನು ವಾಕ್ಯ ಹೇಳಿದ್ರಪ್ಪ ನೀವು ನನಗೆ, ನೀವು ನಿಮ್ಮ ವಾಕ್ಯ ಕೇಳ್ತಾ ಇದ್ರೆ ನನಗೆ ಹಂಗೆ ಇವತ್ತೇ ರಕ್ಷಣೆ ಒಂದು ಬಿಡಲಿ ಅನ್ನಿಸ್ತಾ, ಅದಕ್ಕೆ ಬೆಳೆ ಕೂರ್ಸೋದು ಅಂದ್ಬಿಟ್ಟು ನನಗೆ ರಕ್ಷಣೆ ಕೊಡೋಂತ ಆ ರೆವರೆಂಡ್ ಪಾಸ್ಟಿಗೆ ಭಾಳ ತುಂಬ ಖುಷಿ. ನನ್ನ ಮೆಸೇಜಲ್ಲಿ ಇಷ್ಟು ಪವರ್ ಇದೆಯಾ, ದೇವರಿಗೆ ಸ್ತೋತ್ರ ಅಂತ ಒಂದು ಸಲ ಮಣಕಲಾಕಿ ಒಂದು ತಲೆ ಮೇಲೆ ಕೈ ಇಟ್ಟು ಒಂದು 2 ಬುದ್ಧಿ ಭೂಮಿಕಾದ ಹೋಗಿ ಆಮೇಲೆ ಕಿತ್ಕೊಂಡು ಹೋಗಿ ಆ ಕೆರೆ ಮುಂದೆ ನಿಂದಿರಿಸಿ, ಅಮ್ಮ ಬಾ, ತಂದೆ ಕುಮಾರ ಪರಿಶುದ್ಧ ಆತ್ಮನ ನಾಮದಲ್ಲಿ ನಿನಗೆ ಬಾಪ್ತಿಸಂ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವ್ನು ಕೈ ಎತ್ತಿದ್ರು ಅಂತ. ಕೈ ಎತ್ತಿ ಎಲ್ಲ ಮಣಿದ್ರೆ ಕೈ ಮುಗಿಸೋದು ಇಲ್ಲ ಸರ್, ಈ ಕೈ ಒಬ್ಬರು ಹೊಡೆಯೋ ತನಕ ಈ ಕೈಗೆ ರಕ್ಷಣೆ ಬೇಡ, ಇದಕ್ಕೆಲ್ಲ ರಕ್ಷಣೆ ಆಗಿ ಕೈ ಒಬ್ಬರು ಮಾಡಬೇಕು. ಹಲ್ಲೆಲೂಯಾ. ಇಲ್ಲ ನಮ್ಮಲ್ಲಿ ಇದು ಏನಿದಾವೆ, ನಮ್ಮಲ್ಲಿ ಏನಿದಾವೆ ಅಂದ್ರೆ ಅದು ಕೊಟ್ಟಿದ್ದು ನಾನು ಕೊಟ್ಟಲ್ಲ, ಐದು ಕೊಡೋದು ನಾನು ಅನ್ಬಾರ್ದು, ಬಿಟ್ಬಿಡ್ರಿ. ದೇವ್ರ ಬ್ಲೆಸ್ಸಿಂಗ್ ನಿಮ್ಮಲ್ಲಿ ಇರಲ್ಲ. ನೀವು ಹಿಂಸಿಸೋರಿಗಾಗಿ ನೀವು ಪ್ರಾರ್ಥನೆ ಮಾಡಬೇಕು, ಆಶೀರ್ವಾದ ಮಾಡಕ್ಕೆ ಹೋಗೋಣ. ನೀವು ನಿಮ್ಮ ಪುತ್ರ ಪೌತ್ರದ ಸಂತತಿಯವರು ಜೀವಮಾನದೆಲ್ಲ ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದುಕೊಂಡು ನಾನು ಈಗ ಬೋಧಿಸುವ ಆತನ ವಿಧಿ ನಿರ್ಣಯಗಳನ್ನೆಲ್ಲ ಅನುಸರಿಸಬೇಕೆಂದು ನೀವು ಬಹುಕಾಲ ಬಾಳಬೇಕೆಂದು. ನೀವು ದೇವರಿಗೆ ಎಷ್ಟು ಏನಿಷ್ಟ ಹೇಳ್ರಿ. ಇವತ್ತು ರೋಗಬಂಧ ಸ್ವಾಮಿ ನಾಳೆ ಚಟ್ಟ ಕಟ್ಟನೋ ಪ್ರೀತಿಯಲ್ಲಿ ಇರಲ್ಲ. ನೀನೇನೋ ಆಗಿರೋ ದೇವರ ಮುಂದೆ ನೀನು ಬದುಕಬೇಕು. ಇವತ್ತು ಸಾಹಿತ್ಯ ಅಂತ ಹೇಳಿದ್ರು ದೇವ್ರು ನೀನು ಬದುಕ್ತಾನೆ. ಏನು ಗೊತ್ತಾ, ಏನು ಕೇಳ್ರಿ ನೀವು ಸಾಕ್ಷಿಯಾಗಿರ್ಬೇಕಂತ. ದೇವರಿಗೆ ಅದು ಇಷ್ಟ. ಮನುಷ್ಯರೆಲ್ಲ ಕೈ ಬಿಟ್ಟರು ದೇವ್ರು ಕೈ ಬಿಡಲ್ಲ. ನೆಕ್ಸ್ಟ್ ಬಹುಕಾಲ ಬಾಳಬೇಕೆಂದು ಇವುಗಳನ್ನು ಆಜ್ಞಾಪಿಸಿದ್ದೇನೆ. ಏನು ಕೋರ್ತಾ ಇದ್ದಾನೆ ದೇವ್ರು ನಮ್ಮಿಂದ? ನಮಗೆ ಎಷ್ಟು ಆಶೀರ್ವಾದ ಇಟ್ಟಿದ್ದಾನೆ ಹೇಳ್ರಿ, ಎಷ್ಟು ಆಶೀರ್ವಾದ ಇಟ್ಟಿದ್ದಾನೆ ಹೇಳ್ರಿ. 10 ಎಕರೆ ಭೂಮಿ ಅನ್ಕೊಂಡ್ರಿ, ನಮ್ಮಮ್ಮ ನಾವೊಬ್ಬ ಯಾವ ಸತ್ತು ಹೋಗ್ತಾರಪ್ಪ, ಭೂಮಿನ ಯಾವ ಶೇರ್ ಮಾಡ್ಕೊಂಡು ಅನ್ನೋರಿದ್ದಾರೆ. ದೇವ್ರು ಏನು ಹೇಳ್ತಾರೆ ಹೇಳ್ರಿ, ಬಹುಕಾಲ ನೀನು ಎಂಥದ್ರಿ ದೇವರ ಆಶೀರ್ವಾದ. ಹಲ್ಲೆಲೂಯಾ, ಹಲ್ಲೆಲೂಯಾ. 10 ತೊಲೆ ಬಂಗಾರ ಇದ್ರೆ ಮನೆಗೆ ಎಸ್ಕೇಪ್, ಯಾರೋ ಒಬ್ರು ಎಸ್ಕೇಪ್ ಮಾಡಿಬಿಡ್ತಾರೆ. 3 ಮಕ್ಕಳಿಗೆ 4 ಮಕ್ಕಳಿದ್ರೆ ಯಾರೋ ಒಬ್ರು ಎಸ್ಕೇಪ್ ಮಾಡಿರ್ತಾರೆ ಅದನ್ನ. ಅಂಥ ಕಾಲದಲ್ಲಿ ಪ್ರಿಯರೇ ನಾವು. ಬಟ್ ನಮ್ಮ ಮಕ್ಕಳು ಭಯಭಕ್ತಿಯಲ್ಲಿದ್ದರೆ 10 ತೊಲೆ ಜನ ಆಗ್ತದೆ. ಹೌದಾ ಇಲ್ಲ? ಸ್ವಲ್ಪ ಕಟಿಕರು ಇದ್ರೆ ಏನಾಗ್ತದೆ, ತಟ್ಟೆಗಳು ಇರಲ್ಲ ಮನೆಗ. ಯಾರನ್ನ ಬೀಗರು ಬಂದ್ರೆ ಹೊಸ ತಟ್ಟೆಗಳು ಇರಲ್ಲ, ಅದನ್ನು ಕೂಡ ಒತ್ತಿಟ್ಟು ಕುಡಿಯೋರು ಇದ್ದಾರೆ. ದೇವರು ಕೋರ್ತಾ ಇದ್ದಾನೆ ನಮ್ಮೆಲ್ಲರ ಆಯುಷ್ಯ ವೃದ್ಧಿ ಆಗ್ಬೇಕಂತ. ಏನಾಗ್ಬೇಕಂತ? ನಾವು ಜಲ್ದಿ ಸಾಯ್ಬೇಕಂತ ದೇವ್ರು ಕೋರ್ತಾ ಇದ್ದಾನ, ವೃದ್ಧಿ ಆಗ್ಬೇಕಂತ ಕೋರ್ತಾ ಇದ್ದಾನೆ. ವೃದ್ಧಿ ಅದನ್ನ ಆಸೆ ಆತಂದು. ಆದ್ರೆ ವೃದ್ಧಿ ಆಗ್ಬೇಕಂದ್ರೆ ನಾವೇನ್ ಮಾಡ್ಬೇಕಂತ? ಆತನ ಆತ್ಮೀಯ ಶ್ರದ್ಧೆಯಿಂದ ಕೇಳ್ಬೇಕಂತ, ಕೈಗೊಂಡು ಹಿಡಿಬೇಕು. ನೆಕ್ಸ್ಟ್ ವಿಮೋಚನೆ ಕಾಂಡ ಮುಗಿಸ್ಕೋಣ. ನೆಕ್ಸ್ಟ್ ವಿಮೋಚನೆ ಕಾಂಡ 23, 20, 21, 22 ಕೊನೆಯದಾಗಿ. ಇಗೋ ದಾರಿಯಲ್ಲಿ ನಿಮ್ಮನ್ನು ಕಾಪಾಡುವುದಕ್ಕೂ ನಾನು ಗೊತ್ತು ಮಾಡಿರುವ ಸ್ಥಳಕ್ಕೆ ಕರೆತರುವುದಕ್ಕೂ ದೂತನನ್ನು. ಏನೇನೋ ಇವತ್ತು ಎಲ್ಲಿಂದ ಬಂದಿದ್ದೀರಿ ನೀವು? ಯಾರು ಬಂದಿರೋದ್ರಿಂದ ನಿಮ್ಮಿಂದ? ದೇವರು. ಎಸ್, ಎಷ್ಟು ಭಾಗ್ಯವಂತರು ಹೇಳ್ರಿ ನೀವು. ಹಲೋ, ನೀವೆಷ್ಟು ಭಾಗ್ಯವಂತರು ಹೇಳ್ರಿ ನೀವು.
ನಿಮ್ಮನ್ನು ಕಾಯೋದಕ್ಕೆ ಯಾರಿದ್ದಾರೆ ಅಂತ. ಅಷ್ಟು ಧನ್ಯತೆ ನಮಗಿದೆ ಪ್ರಿಯ ಆತ್ಮೀಯರೇ, ಸಹೋದರಿ ಸಹೋದರ, ಗಮನಿಸು. ದೇವರ ಆಶೀರ್ವಾದ ಅಷ್ಟು ಈಸಿ ಅಲ್ಲ, ಅಷ್ಟು ದೊಡ್ಡ ಆಶೀರ್ವಾದ ದೇವರು ನಮ್ಗೆ ಕೊಡಬೇಕು. ಅಮ್ಮ ಇನ್ನು ಸ್ವಲ್ಪ. ನೀವು ಆತನಲ್ಲಿ ಲಕ್ಷ್ಯವಿಟ್ಟು ಹಾ. ಆತನ ಮಾತಿಗೆ ಕಿವಿಗೊಡಬೇಕು. ಹಾ. ಆತನಿಗೆ ಅವಿಧೇಯರಾಗಿರಬಾರದು. ಏನ್ ಮಾಡ್ಬಾರ್ದಂತ ಆಗ್ಬಾರ್ದು. ಅವಿಧೇಯರಾದರೆ ನಿಮ್ಮನ್ನು ಕ್ಷಮಿಸಲಾರನು. ಏನ್ ಮಾಡ್ತಾನಂತ ಆತನು ಕ್ಷಮಿಸಲ್ಲ. ಅವಿಧೇಯತೆ ಬಹಳ ಬೈಬಲಲ್ಲಿ ಬಹಳ ಕೆಟ್ಟದ್ದು. ಸಾಮುವೇಲನು ಅದನ್ನೇ ಅಂತಾನೆ ಸೌಲನಿಗೆ, ದೇವರಿಗೆ ವಿಧೇಯತಕ್ಕೆ ಮೆಚ್ಚುವಷ್ಟು ಅವಿಧೇಯತ್ವಕ್ಕೆ ಮೆಚ್ಚುವನಲ್ಲ. ನೀನು ದೇವರ ಮಾತು ಕೇಳಿಲ್ಲ, ರಾಜಸ್ಥಾನದಿಂದ ನೀನು ಕೆಳಗಿಳಿಸ್ತಾ ಇದ್ದಂತೆ. ಇವತ್ತು ಅನೇಕರು ನಾವು ದೇವ್ರ ಮಕ್ಕಳಾಗಿದ್ದೀವಿ, ದೇವ್ರು ನಮ್ಮನ್ನು ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ, ಮತ್ತೆ ನಾವು ದೇವ್ರು ನಂಬಕ್ಕಾಗಲ್ಲ. ಅನೇಕರು ಬಿದ್ದೋದವ್ರು ಇದ್ದಾರೆ ನೋಡಿ, ಕೇಳ್ರಿ. ದೇವ್ರಿಗೆ ಹೋಗ್ತಿದ್ವಿ, ಮತ್ತೆ ಯಾಕೆ ಬಿಟ್ಬಿಟ್ವಿ? ಅಲ್ಲೆಲ್ಲ ಈಸಿ. ಯಾರ ಮೇಲೆ ಒಬ್ಬರು ಹೇಳ, ಶಂಕರಪ್ಪನ ಮಾಡ್ದ, ವಾಸನ ಮಾಡ್ದ, ವನ್ನೇಶನ್ ಮಾಡ್ದ, ಈರಮ್ಮನ ಮಾಡ್ದ, ಜೀರಮ್ಮನ ಮಾಡ್ದ, ಮಜ್ಜಿಗೆಮ್ಮನ ಮಾಡ್ದ ಅಂತ ಅವ್ರು ಅಷ್ಟೇ ಹೇಳೋದು. ಅವರು ಮನುಷ್ಯರ ಮೇಲೆ ಹೇಳ್ತಿರ್ತಾರೆ. ಅವರು ದೇವರು ಮಾಡಿದ ಕಾರ್ಯ, ದೇವರು ಮಾಡಿದ ಅದ್ಭುತ, ಇವೆಲ್ಲ ಸೈತಾನ ಮಣ್ಣು ಮುಚ್ಚಿ ಹಾಕಿರ್ತಾರೆ. ಅವು ಯಾವ ನೆನಪು ಬರಲ್ಲ. ಯಾರು ಮನುಷ್ಯರು ನೋಡಿ ಬಿದ್ದೋಗಿರ್ತಾರೆ ನೋಡ್ರಿ. ಕೊನೆ ಕಾಲ ಯೇಸು ಹೇಳ್ತಾ ಇದ್ದಾನೆ, ನಾನು ಬರುವ ದಿನದಲ್ಲಿ ಎಷ್ಟು ಮಂದಿ ಅಂತ 10 ಮಂದಿ ಅದೇ ಅಂದ್ಕೊಳ್ಳೋಣ. ನಾವು ಪ್ರಪಂಚ ಎಲ್ಲ ಕಲಿತು 10 ಮಂದಿ ಅನ್ಕೊಳ್ಳೋಣ, 10 ಸಭೆ ಅನ್ಕೊಳ್ಳೋಣ, 10 ಜನ ಅನ್ಕೊಳ್ಳೋಣ. ಅಲ್ಲಿ ಎತ್ತಲ್ಪಡೋದು ಎಷ್ಟಂತ ವಾಕ್ಯ ಕ್ಲಿಯರ್ ಆಗಿ ಬರೆಯಲ್ಪಟ್ಟಿದೆ. 10 ಎತ್ತಲ್ಪಡ್ತಾವ. ಯಾರು ಭಯಭಕ್ತಿಯಿಂದ ಕೊನೆಯವರೆಗೂ ಕಾಪಾಡಿಕೊಂಡು ಭಯಭಕ್ತಿಯಿಂದ ಜೀವಿಸಿ ತಮ್ಮ ಶರೀರ ಆತ್ಮ ಪ್ರಾಣ ಕಾಪಾಡಿಕೊಂಡು ದೇವರಿಗಾಗಿ ಜೀವಿಸಿದವರು ಎತ್ತಲ್ಪಡ್ತಾರೆ. ಇನ್ನು ಉಳಿದ 5 ಜನರು ಹಲ್ಲೆಲೂಯಾ. ದೇವ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರಿಯ ಆತ್ಮೀಯರೇ, ಆತನ ಆಜ್ಞೆಯನ್ನು ನಾವು ಕೈಗೊಂಡು ಬಾಳೋಣ. ಆತನು ನಮಗೆ ಆಯಸ್ಸನ್ನು ವೃದ್ಧಿ ಮಾಡುವ ದೇವರು, ಮರಣ ತಂದಾಕುವ ದೇವರಲ್ಲ, ಮರಣಕ್ಕೆ ನಮ್ಮನ್ನು ಒಪ್ಪಿಸುವ ದೇವರಲ್ಲ. ನೀನು ಅಂದ್ಕೊಂಡಿರ್ಬೋದು, ಅಯ್ಯೋ ನನ್ನ ಕತೆ ಆಯ್ತಂತ. ನನ್ನ ದೇವರು ಹೇಳ್ತದೆ, ನಿನ್ನ ಕತೆ ಮುಗಿದಿಲ್ಲ, ಇನ್ನು ಭಾಳ ಇದೆ ನಿನ್ನ ಚರಿತ್ರೆ. ಹಲ್ಲೆಲೂಯಾ. ನೀನೇ ಅನೇಕರ ಕೈ ಇಟ್ಟು ಪ್ರಾರ್ಥನೆ ಮಾಡಬೇಕಲ್ಲ. ದೇವರು ಆ ರೀತಿ ಮಾಡ್ತಾನೆ. ನೀನೇ ಅನೇಕರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವಂತೆ ನನ್ನ ದೇವರು ನಿನ್ನನ್ನು ಉಪಯೋಗಿಸುವವನಾಗಿದ್ದಾನೆ. ಕಣ್ಣುಗಳನ್ನು ಮುಚ್ಚಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಕೇಳಲ್ಪಟ್ಟ ವಾಕ್ಯಕ್ಕಾಗಿ ದೇವರು ಆಶೀರ್ವಾದ ಮಾಡುವ ಹಾಗೆ ಸರ್ವಶಕ್ತನು ನಮ್ಮೆಲ್ಲರ